ಇದನ್ನ ನೀವು ಮೊದಲು ಏನ್ ಮಾಡ್ಬೇಕು ಅಂದ್ರೆ ಆಳವಾದ ಉಸಿರನ್ನ ತೆಗೆದುಕೊಂಡು ಈ ಒಂದು ಸೆಷನ್ ನ ನಿಧಾನವಾಗಿ ಕೇಳಿ. ಯಾಕಂದ್ರೆ ವಾಸ್ತವವಾಗಿ ನಮ್ಮ ಗುಣಪಡಿಸೋ ಪ್ರಯಾಣ ಆರಂಭವಾಗ್ತದೆ. ಸೊ ಇವತ್ತು ಕೇವಲ ಕಾರ್ಯಕ್ರಮ ಅಲ್ಲ, ಇದು ನಿಮ್ಮ ದೇಹಕ್ಕೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಶಕ್ತಿಗೆ, ನಿಮ್ಮ ಜೀವನಕ್ಕೆ ಗೌರವ ಕೊಡೋ ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ಸೊ ಹೆಚ್ಚಾಗಿ ಪ್ರತಿದಿನ ಜನ ಏನ್ ಮಾಡ್ತಾರೆ, ತಮ್ಮ ಮನೆಗಳನ್ನ ಸ್ವಚ್ಛ ಮಾಡ್ತಾರೆ. ಅವ್ರು ತಮ್ಮ ಆ, ಆದ್ರೆ ಎಂದಿಗೂ ಒಂದು ಮುಖ್ಯವಾದ ಮನೆ ಇದೆ, ಅದನ್ನ ಸ್ವಚ್ಛ ಮಾಡೋದಿಲ್ಲ, ಅದು ನಮ್ಮ ಕರುಳು. ಸೊ ನಮ್ಮ ಕರುಳು ದುರ್ಬಲವಾದಾಗ ಇಡೀ ಜೀವನ ಏನಾಗುತ್ತೆ, ದುರ್ಬಲ ಆಗ್ತದೆ ಫ್ರೆಂಡ್ಸ್. ಸೊ ಪ್ರಾಮಾಣಿಕವಾಗಿ ಹೇಳ್ತೀವಿ, ನಾವು ಬೆಳಿಗ್ಗೆ ಎಚ್ಚರಗೊಂಡಾಗ ನಮ್ಗೆ ಒಂಥರ ಲೆಸಿನೆಸ್ ಇದ್ರೆ, ಬೆಳಿಗ್ಗೆ ಎದ್ದಾಗ ಹೇಗೆ ಇರಬೇಕು ನಮ್ಮ ದೇಹ ಅಂದ್ರೆ, ನಾವು ಆಕ್ಟಿವ್ ಫೀಲ್ ಆಗಿರ್ಬೇಕು. ರಾತ್ರಿ ಇಡೀ ಇದು ನಿದ್ದೆ ಮಾಡಿ ನಾವು ಎನರ್ಜೆಟಿಕ್ ಆಗಿರ್ಬೇಕು. ಆದ್ರೆ ಅದ್ರ ಬದಲಾಗಿ ನಮ್ಗೆ ಎನರ್ಜೆಟಿಕ್ ಅನಿಸ್ತಾ ಇಲ್ಲ, ತುಂಬಾ ಭಾರ ಭಾರ ಅನಿಸ್ತಾ ಇದೆ, ಏನ್ ತಿಂದ್ರು ಹೊಟ್ಟೆ ತುಂಬಿದವ್ರ ತರ ಅನಿಸುತ್ತೆ. ಸೊ ತಿಂದ್ರು ಏನು ತಿಂದೇ ಇದ್ರು ಕೂಡ ಕೆಲವೊಬ್ರು ಟಾಯ್ಲೆಟ್ ರೂಮ್ಗೆ ಬಾರಿ ಬಾರಿ ಹೋಗ್ತಾ ಇರ್ತಾರೆ. ಸೊ ಅವರಿಗೆ ಇನ್ಫ್ಲಮೇಷನ್, ಬ್ಲೋಟಿಂಗ್ ಎಲ್ಲ ಆಗ್ತಾ ಇರ್ತಾರೆ. ಸೊ ಇವರು ಆಫೀಸಲ್ಲಿ ಇದ್ದಾಗ ತುಂಬಾ ಮುಜುಗರ ಪಡ್ತಾ ಇರ್ತಾರೆ, ದೇವಸ್ಥಾನದಲ್ಲಿ ಇದ್ದಾಗ. ಸೊ ಗ್ಯಾಸ್ ಬ್ಲೋಟಿಂಗ್ ಇವ್ರಿಗೆ ಜಾಸ್ತಿ ಇರ್ತದೆ. ಸೊ ಮನಸ್ಸು ಯಾವುದೇ ಕಾರಣ ಇಲ್ಲದೆ ಕಿರ್ಕಿರ್ಗೊಳ್ತಾ ಇರ್ತದೆ. ಸೊ ನಿಮ್ಮ ಎದೆಯನ್ನ ಸುಡೋ ಒಂದು ಆಮ್ಲೀಯತೆ ಇರ್ಬೋದು, ಅಂದ್ರೆ ಅಸಿಡಿಟಿ, ಎದೆಯಲ್ಲಿ ಅಸಿಡಿಟಿ ಅನುಭವಿಸ್ತಾ ಇದ್ರೆ, ನಿಮ್ಮ ಹೊಟ್ಟೆ ಊದ್ಕೊಂಡಂತೆ ಕಾಣ್ತಾ ಇದ್ರೆ, ನಿಮ್ಗೆ ಆತ್ಮವಿಶ್ವಾಸ ಅವಾಗ ಏನಾಗುತ್ತೆ, ಕಡಿಮೆ ಇರ್ತದೆ ಫ್ರೆಂಡ್ಸ್. ಆರೋಗ್ಯಕರವಾಗಿ ತಿಂದ ನಂತರ ಕೂಡ ನಿಮ್ಗೆ ಟಯರ್ಡ್ನೆಸ್ ಅಂತ ಅನಿಸ್ತಾ ಇದ್ರೆ, ಈ ಒಂದು ಸೆಷನ್ ನಿಮ್ಗೆ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರುಳು ಕೇವಲ ಸಹಾಯ ಕೇಳ್ತಾ ಇದೆ, ದೇಹದೊಳಗೆ ನಿಜವಾಗಿಯೂ ಏನಾಗ್ತಾ ಇದೆ? ನಿಮ್ಮ ಕರುಳು ಒಂದು ಗಾರ್ಡನ್ ಇದ್ದಂಗೆ ಫ್ರೆಂಡ್ಸ್, ಉದ್ಯಾನವನದಂತೆ. ಸೊ ಅದು ಒಣಗಿದ್ರೆ ಏನಾಗುತ್ತೆ ಅಂದ್ರೆ, ಯಾವುದೇ ಸಸ್ಯ ಸರಿಯಾಗಿ ಅಲ್ಲಿ ಬೆಳೆಯಲ್ಲ. ಅದೇ ರೀತಿ ನಮ್ಮ ಕರುಳಿನ ಒಳಪದರ ದುರ್ಬಲವಾಗಿದ್ರೆ, ನಮ್ಮ ಜೀರ್ಣಕ್ರಿಯೆ ನಿಧಾನವಾಗಿದ್ರೆ, ವಿಷಗಳು ಸಂಗ್ರಹವಾಗಲು ಪ್ರಾರಂಭಿಸಿದ್ರೆ, ನೀವು ಯಾವುದೇ ಒಂದು ಒಳ್ಳೆ ಆಹಾರವನ್ನು ತೆಗೆದುಕೊಂಡ್ರು ಕೂಡ, ಒಂದು ಹೆಲ್ದಿ, ಒಂದು ಆರೋಗ್ಯಕರ ಪೌಷ್ಟಿಕಾಂಶವುಳ್ಳ ಆಹಾರ ತೆಗೆದುಕೊಂಡು ಕೂಡ ನಿಮ್ಗೆ ಅದರಿಂದ ಸಿಗಬೇಕಾದ ಪೌಷ್ಟಿಕಾಂಶ ಸಿಗಲ್ಲ. ನೀವು ಎಷ್ಟೇ ಯೋಗ ಮಾಡಿ, ಯಾವ್ಯಾವ ಔಷಧವನ್ನು ತೆಗೆದುಕೊಂಡ್ರು ನಿಮ್ಮ ದೇಹ ಪ್ರತಿಕ್ರಿಯಿಸುವುದಿಲ್ಲ. ಯಾಕಂದ್ರೆ ಅಡಿಪಾಯ ಏನಿದೆ, ಅದು ಕರುಳು, ಅದೇ ತೊಂದರೆಗಳಾಗುತ್ತವೆ. ಬಟ್ ನೀವು ಅದ್ರ ಕಡೆ ಗಮನ ಕೊಡೋದಿಲ್ಲ ಅಂದ್ರೆ, ನೀವು ಏನ್ ಮಾಡ್ಬೇಕು, ಯಾವ ಒಂದು ಮೂಲ ಕಾರಣವನ್ನು ತೆಗೆದು ಹಾಕದೇ ಇದ್ರೆ ನಿಮ್ಗೆ ತೊಂದರೆಗಳು ಆಗ್ತಾನೆ ಇರ್ತವೆ. ಸೊ ಇಂದಿನ ಜೀವನ ಶೈಲಿಯ ಕರುಳನ್ನ ನಾವು ಎಂದಿಗಿಂತಲೂ ಹೆಚ್ಚು ಅನುಭವಿಸಿದ್ವಿ. ಇವತ್ತು ನಮ್ಮ ಜೀವನ ಶೈಲಿ ಹೇಗಿದೆ ಅಂತಂದ್ರೆ, ಗಟ್ ಹೆಲ್ತ್ ಅಂದ್ರೇನೆ ಏನ್ ಗೊತ್ತಿಲ್ಲ, ಗಟ್ಟಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಏನ್ ಗೊತ್ತಿಲ್ಲ. ಆದ್ರೆ ಬರೇ ಆಸ್ಪತ್ರೆಗಳು ಹೋಗೋದು, ಟ್ಯಾಬ್ಲೆಟ್ಗಳನ್ನ ತಿನ್ನೋದು, ಮನೆಯಲ್ಲೇ ಏನಾದ್ರು ಮಾಡೋದು, ಆಗಾಗ ಗಳನ್ನ ತೆಗೆದುಕೊಳ್ಳೋದು, ಆಸಿಡ್ ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಳ್ಳೋದು ಜನ ಮಾಡ್ತಾ ಇರ್ತಾರೆ. ಸೊ ಒತ್ತಡದಲ್ಲಿದ್ದಾಗ ತಿನ್ನೋದು, ಬೇಗನೆ ತಿನ್ನೋದು, ಹೆಚ್ಚು ಪಾಕ್ ಮಾಡಿದ ಆಹಾರಗಳನ್ನ, ಈಸಿಯಾಗಿ ಸಿಗ್ತಾ ಅಂತ ಅವನ್ಗಳನ್ನ ತಿನ್ನೋದು, ಪ್ರತಿದಿನ ಹಾಲಿನ ಉತ್ಪನ್ನಗಳು, ಮತ್ತೆ ಲೇಟ್ ಊಟ ಮಾಡೋದು, ತಡವಾಗಿ 9 ನಂತರ ಊಟ ಮಾಡೋದು, ಬೆಳಿಗ್ಗೆ ಎದ್ದ ತಕ್ಷಣ ಚಹಾ ಕಾಫಿ, ಮತ್ತು ಜೀರ್ಣಕ್ರಿಯೆ ಇಲ್ಲದ ಒಂದು ಯಾವುದೇ ಒಂದು ಪೌಷ್ಟಿಕಾಂಶ ಇರಲ್ಲ, ಅದರಲ್ಲಿ ಸರಿಯಾಗಿ ಜೀರ್ಣಕ್ರಿಯೆನೂ ಇರಲ್ಲ. ಅವಾಗ ಅವರು ಒಂದು ಚೆನ್ನಾಗಿ ಉಪಹಾರ, ನಾಷ್ಟ ತುಂಬಾ ಹೊಟ್ಟೆ ತುಂಬಿ ನಾಷ್ಟ ಮಾಡ್ತಾರೆ, ಆದ್ರೆ ಅವರು ಜೀರ್ಣಕ್ರಿಯೆ ಸರಿ ಇಲ್ಲದೆ ಇದ್ದಾಗ ಇಡೀ ದಿನ ಅವರು ಅನುಭವಿಸ್ತಾ ಇರ್ತಾರೆ. ಸೊ ದೀರ್ಘಕಾಲ ಕುಳಿತುಕೊಳ್ಳೋದು ಆಗಿರ್ಬೋದು, ನೀರನ್ನ ಕಡಿಮೆ ತೆಗೆದುಕೊಳ್ಳೋ ಆಗಿರ್ಬೋದು, ನಿದ್ದೆ ಸರಿಯಾಗಿ ಮಾಡದೇ ಇರ್ಬೋದು, ಹೆಚ್ಚು ಸ್ಕ್ರೀನ್ ಸಮಯ, ಮೊಬೈಲ್ ಲ್ಯಾಪ್ಟಾಪ್ ಗಳಲ್ಲಿ, ಟಿವಿ ಮುಂದೆ ತುಂಬಾ ಹೊತ್ತು ಕುಳಿತುಕೊಳ್ಳೋದಾಗಿರ್ಬೋದು, ಮತ್ತೆ ಭಾವನಾತ್ಮಕ ಒತ್ತಡ ಕೂಡ, ಇದೆಲ್ಲ ಏನಾಗುತ್ತೆ, ನಮ್ಮ ಕರುಳು ದುರ್ಬಲಕ್ಕೆ ಕಾರಣ ಆಗ್ತದೆ. ಇವೆಲ್ಲ ಜೀರ್ಣಕಾರಿ ಬೆಂಕಿ ಏನಿರುತ್ತೆ, ನಮ್ಮ ಅಗ್ನಿ ಒಂದಿದೆ ಅಲ್ಲ ಒಳಗಡೆ ಹೊಟ್ಟೆನಲ್ಲಿ, ಅದು 4 ಗಂಟೆ ತನಕ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೇವೆ. ನೀವು ಏನ್ ತಿಂದ್ರು ಸರಿಯಾಗಿ ಜೀರ್ಣ ಮಾಡ್ಕೊಳ್ತದೆ. ಸೊ ಆ ಅಗ್ನಿ ಏನಾಗ್ತದೆ, ನಿಧಾನವಾಗಿ ದುರ್ಬಲಗೊಳ್ತಾ ಹೋಗ್ತದೆ. ಸೊ ಆ ಬೆಂಕಿ ಕಡಿಮೆ ಆದಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ ಬ್ಲೋಟಿಂಗ್, ಗ್ಯಾಸ್, ಅಸಿಡಿಟಿ, ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ, ಕೂದುದಿರೋದು, ತೂಕ ಹೆಚ್ಚಾಗೋದು, ಚರ್ಮ ಮಂದ ತರ ಕಾಣಿಸೋದು, ಇವೆಲ್ಲ ಏನಾಗುತ್ತೆ, ಪ್ರಾರಂಭವಾಗ್ತದೆ. ಸೊ ಸರಳ ರೀತಿಯಲ್ಲಿ ನಾನು ಹೇಳ್ಬೇಕು ಅಂದ್ರೆ, ಈ ಬ್ಲೋಟಿಂಗ್ ಏನಿದೆಯಲ್ಲ, ನಿಮ್ಮ ದೇಹ ಆಹಾರವನ್ನ ಸರಿಯಾಗಿ ಬ್ರೇಕ್ ಡೌನ್ ಮಾಡದೆ, ಏನಾದ್ರೂ ತಿಂದಿರ್ತೀವಲ್ಲ ಅದು ಮತ್ತೆ ಹೋಗಿ ಅಲ್ಲಿ ಬ್ರೇಕ್ ಡೌನ್ ಆಗೋದಿರುತ್ತಲ್ಲ, ಅಲ್ಲಿ ಸಾಧ್ಯ ಆಗದಿದ್ದಾಗ ಇದು ಬ್ಲೋಟಿಂಗ್ ಶುರು ಆಗುತ್ತೆ. ಸೊ ಆಹಾರ ಹೆಚ್ಚು ಕಾಲ ಅಲ್ಲಿ ಬ್ಲೋಟಿಂಗ್, ಅದು ಆಹಾರವನ್ನು ಒಡೆಯೋದೇ ಇಲ್ವಲ್ಲ, ಅಲ್ಲಿ ಜೀರ್ಣಕ್ರಿಯೆಗೆ ಹೋದ ತಕ್ಷಣ, ಇಲ್ಲಿಂದ ತಿಂದ ಮೇಲೆ ಜೀರ್ಣಕ್ರಿಯೆ ಅಲ್ಲಿ ಬ್ರೇಕ್ ಡೌನ್ ಆಗ್ಬೇಕಲ್ಲ, ಅಲ್ಲಿ ಅಲ್ಲೇ ಉಳ್ಕೊಂಡಿರ್ತದೆ. ಅಲ್ಲಿ ಏನಾಗುತ್ತೆ, ಇನ್ಫ್ಲಮೇಷನ್ ಶುರು ಆಗುತ್ತೆ, ಫರ್ಮೆಂಟ್ ಆಗುತ್ತೆ ಫುಡ್ ಅಲ್ಲಿ, ಅದಕ್ಕೆ ಜೀರ್ಣನೇ ಆಗಲ್ಲ, ಇನ್ಫ್ಲಮೇಷನ್ ಆಗುತ್ತೆ, ಅದರಿಂದನೇ ಗ್ಯಾಸ್ ಶುರು ಆಗುತ್ತೆ. ಸೊ ಹೊಟ್ಟೆ ಉಬ್ಬರ ಕೂಡ ಅಲ್ಲಿಂದ ಶುರು ಆಗುತ್ತೆ. ಸೊ ಇದರಲ್ಲಿ ಇದು ಅನಿಲ ಅಂದ್ರೆ ಗ್ಯಾಸ್ ಏನಿದೆಯಲ್ಲ, ಅನಿಲ ಇದೊಂದು ಸಮಸ್ಯೆ ಅಲ್ಲ ಫ್ರೆಂಡ್. ಆಕ್ಚುಲಿ ಅನಿಲ ಸಿಕ್ಕಿಕೊಳ್ಳೋದು ಒಂದು ಸಮಸ್ಯೆ, ಅದನ್ನ ನಾವು ಸಿಕ್ಕಿಕೊಳ್ಳೋ ತರ ಮಾಡ್ತೀವಲ್ಲ, ಅದು ಒಂದು ಸಮಸ್ಯೆ ಫ್ರೆಂಡ್ಸ್.
ಯಾಕಂತಂದ್ರೆ ನಮ್ಮ ಕರುಳಿನ ಸ್ನಾಯುಗಳು ಏನಿದಾವಲ್ಲ ಅವು ದುರ್ಬಲ ಆಗ್ತವೆ. ಅದರಿಂದ ಏನಾಗುತ್ತೆ, ನಮ್ಗೆ ಗ್ಯಾಸ್ ಇದೆ ಅಂತ ಅನಿಸ್ತಾ ಇರುತ್ತೆ. ಸೊ ಅಸಿಡಿಟಿ ಏನಿರ್ತದೆ ಅದು ಹೆಚ್ಚಾಗಿ ಅಸಿಡಿಟಿ ಹೆಚ್ಚಾಗಿದೆ. ಅಸಿಡಿಟಿನೂ ಬೇಕು ನಮ್ಮ ಹೊಟ್ಟೆಗೆ. ಆದ್ರೆ ಹೆಚ್ಚು ಯಾವಾಗ ಆಗುತ್ತೆ ಅಂದ್ರೆ ನೀವು ಹೊಟ್ಟೆ ತುಂಬಾ ತಿಂದಾಗ, ಜೀರ್ಣಕ್ರಿಯೆ ದುರ್ಬಲ ಇದ್ದಾಗ ಅದು ಆಮ್ಲತೆಯನ್ನ ಮೇಲಕ್ಕೆ ಎತ್ತುತ್ತೆ. ಅವಾಗ ನಿಮ್ಗೆ ಅಸಿಡಿಟಿ ಫೀಲ್ ಆಗ್ತದೆ. ಸೊ ಹೆಚ್ಚಾಗಿ ಜನ ಅಸಿಡಿಟಿಯನ್ನ ಅವ್ರಿಗೆ ಹೊಂದಿರೋದಿಲ್ಲ. ಆದ್ರೆ ಅವ್ರಿಗೆ ಜೀರ್ಣಕಾರಿ ಬೆಂಕಿ ಏನಿರುತ್ತೆ, ಅಗ್ನಿ ಏನಿರುತ್ತೆ, ಅದು ಕಡಿಮೆ ಇರುತ್ತೆ ಫ್ರೆಂಡ್ಸ್. ಮತ್ತೆ ಅದಕ್ಕಾಗಿ ನಿಮ್ಮ ದೇಹ ಅದೇ ಸಮಸ್ಯೆಗಳನ್ನ ಅದೇ ಪುನರಾವರ್ತಿಸಲೇ ಇದೆ. ಇದು ಹಾಗೆ ನೀವು ಅದನ್ನೇ ತಿಂತೀರಾ, ಮತ್ತೆ ಹೆಂಗಾಗುತ್ತೆ, ಮತ್ತೆ ಒಂದೇನೋ ಮಾಡ್ತೀರಾ, ಮನೆ ಮದ್ದು ಮಾಡ್ತೀರಾ, ಏನೋ ಮಾಡ್ತೀರಾ, ಅದು ಪುನರಾವರ್ತಿಸ್ತಾನೆ ಇರುತ್ತೆ. ಅದು ಒಂದಿನ ದೊಡ್ಡ ಸಮಸ್ಯೆ ಆಗೋಕ್ಕಿಂತ ಮುಂಚೆ ನಮ್ಮ ಗಟ್ ಹೆಲ್ತ್, ನಮ್ಮ ಕರುಳಿನ ಆರೋಗ್ಯದ ಸಮಸ್ಯೆನ ನಾವು ಸರಿಪಡಿಸ್ಕೊ. ಸೊ ಪದೇ ಪದೇ ಇದು ಪುನರಾವರ್ತಿಸಕ್ಕೆ ನೀವು ಅವಕಾಶ ಮಾಡ್ಕೊಳ್ಬಾರ್ದು. ಸೊ ಕರುಳನ್ನ ಈ ರೀಸೆಟ್ ಮಾಡಿದಾಗ, ಮರುಹೊಂದಿಸಿದಾಗ ನಿಜವಾದ ಪರಿಹಾರ ನಿಮ್ಗೆ ಸಿಗುತ್ತೆ ಫ್ರೆಂಡ್ಸ್. ಇದರಿಂದ ನಿಮ್ಮ ಚರ್ಮದ ಕೂದಲುಗಳು ಉದುರೋದು, ಚರ್ಮ ಮಂದ ಆಗೋದು, ಚರ್ಮ ಸಮಸ್ಯೆಗಳು, ಅಲ್ಲಿ ಗಟ್ಟಲ್ಲಿ ಏನಾದ್ರೂ ಇಶ್ಯೂ ಇದ್ದಾಗಲೇ ಚರ್ಮ ಸಮಸ್ಯೆಗಳು ಹುಟ್ಟುತ್ತವೆ ಫ್ರೆಂಡ್ಸ್. ಸೊ ಕೂದಲು ಉದುರೋದಾಗಿರ್ಬೋದು, ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆಗಿರ್ಬೋದು, ನಿಮ್ಮ ರೋಗ ನಿರೋಧಕ ಶಕ್ತಿ ಗುಣಪಡಿಸೋ ಮೊದಲು ನಿಮ್ಮ ಕರುಳನ್ನ ಗುಣಪಡಿಸಿ ಫ್ರೆಂಡ್ಸ್. ನಿಮ್ಮ ಕರಳು ಗುಣವಾದಾಗ ಈ ಬ್ಲೋಟಿಂಗ್ ಕಡಿಮೆ ಆಗ್ತದೆ, ಗ್ಯಾಸ್ ಕಡಿಮೆ ಆಗ್ತದೆ, ಅಸಿಡಿಟಿ ಕಡಿಮೆ ಆಗ್ತದೆ, ಜೀರ್ಣಕ್ರಿಯೆ ಸುಗಮ ಆಗ್ತದೆ. ನಿಮ್ದು ಹೊಟ್ಟೆ ಏನಾಗುತ್ತೆ, ಫ್ಲಾಟ್ ಆಗುತ್ತೆ. ಹೊಟ್ಟೆ ಉಬ್ಬದೋ ತರ ಇರ್ತಲ್ಲ, ಅದು ಹೊಟ್ಟೆ ಫ್ಲಾಟ್ ಆಗುತ್ತೆ. ಶಕ್ತಿ ಹೆಚ್ಚಾಗುತ್ತದೆ, ಮನಸ್ಥಿತಿ ಸಕಾರಾತ್ಮಕ ಆಗ್ತದೆ, ಚರ್ಮ ಹೊಳೆಯಕ್ಕೆ ಪ್ರಾರಂಭಿಸ್ತದೆ, ಮತ್ತೆ ತೂಕ ನೈಸರ್ಗಿಕವಾಗಿ ಕಡಿಮೆ ಆಗ್ತದೆ ಫ್ರೆಂಡ್ಸ್. ಮೇನ್ ಅಂದ್ರೆ ಸೊ ನಿಮ್ಮ ರೋಗ ನಿರೋಧಕ ಶಕ್ತಿ ಬಲಗೊಳ್ತದೆ, ಹಾರ್ಮೋನ್ಗಳು ಸಮತೋಲನ ಆಗ್ತವೆ, ಮತ್ತೆ ಆರೋಗ್ಯಕರ ಕರುಳು ಆರೋಗ್ಯಕರ ದೇಹದ ಒಂದು ತಾಯಿ ಇದ್ದಂಗೆ. ಸೊ ಇದಕ್ಕೆ ಈ ಗಟ್ ರಿಸೆಟ್ ಪ್ರೋಗ್ರಾಮ್ ನಲ್ಲಿ ನಾವು ಏನ್ ಕಲಿತೀವಿ ಅಂತಂದ್ರೆ, ನಾವು ಕರುಳನ್ನ ಮರುಹೊಂದಿಸಕ್ಕೆ ಅಂದ್ರೆ ರೀಸೆಟ್ ಮಾಡಕ್ಕೆ ನಿಮ್ಗೆ ಹಂತವಾದ ಒಂದು ಮಾರ್ಗದರ್ಶನವನ್ನ ನಾನು ನೀಡ್ತೇನೆ ಫ್ರೆಂಡ್ಸ್. ಸೊ ಈ ಮಾರ್ಗದರ್ಶನದಲ್ಲಿ ಏನೇನ್ ಬರುತ್ತೆ ಅಂದ್ರೆ, ಒಂದು ಡಿಟಾಕ್ಸ್ ಅಂದ್ರೆ ನಿರ್ವಿಷಣಗೊಳಿಸೋದು ದೇಹವನ್ನ, ಬೆಳಗಿನ ಡಿಟಾಕ್ಸ್. ತುಂಬಾ ಏನು ಹಾರ್ಡ್ ಇದು ಡೈಟ್ ಪ್ಲಾನು ಏನು ಅಲ್ಲ ಇದು. ಬೆಳಗಿನ ಡಿಟಾಕ್ಸ್ ಅಷ್ಟೇ ತುಂಬಾ ಜೆಂಟಲ್ ಆಗಿ ನೀವು ಅದನ್ನ ಈಸಿಯಾಗಿ ಮಾರ್ನಿಂಗ್ ಡಿಟಾಕ್ಸ್ ರಿಚುವಲ್ ಅಂತ ಕರಿತೀವಿ. ಅದಕ್ಕೆ ಸರಿಯಾದ ಆಹಾರದ ಸಂಯೋಜನೆಗಳು ಏನ್ ತಿನ್ಬೇಕು ಬೆಳಗ್ಗೆ ಎದ್ದು ನಿಮ್ಮ ಗಟ್ ರೀಸೆಟ್ ಆಗ್ಬೇಕಾದ್ರೆ, ರೈಟ್ ಫುಡ್, ಸರಿಯಾದ ಆಹಾರ ಸಂಯೋಜನೆಗಳು. ಸೊ ಈ ಕಾಂಬಿನೇಷನ್ಸ್, ಈ ಫುಡ್ ಕಾಂಬಿನೇಷನ್ ನಿಮ್ದು ಹೇಗಿರ್ಬೇಕು. ಸೊ ಸರಳವಾದ ಉಬ್ಬರವಿಳಿತ ವಿರೋಧಿ ಪಾನೀಯಗಳು ಅಂದ್ರೆ ಸಿಂಪಲ್ ಆಂಟಿ ಬ್ಲೋಟಿಂಗ್ ಡ್ರಿಂಕ್ಸ್ ಅಂತ ಕರಿತೀವಿ. ಸೊ ಉಬ್ಬರವನ್ನ ಇಳಿಸಕ್ಕೆ, ನಿಮ್ಮ ಬ್ಲೋಟಿಂಗ್ ನ ಕಡಿಮೆ ಮಾಡಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ, ಮೊದಲನೇ ಆಹಾರದ ಸಮಯ ಅಂದ್ರೆ ವಿಜ್ಞಾನವನ್ನು ತಿಳ್ಕೊಳ್ಳೋದು. ಆಹಾರದ ಸಮಯ ಸರಿ ಇಲ್ಲದೆ ಇದ್ದಾಗ ನಮ್ಮ ಹೊಟ್ಟೆನಲ್ಲಿ ಏನಾಗುತ್ತೆ ಅಂದ್ರೆ, ಕರುಳನ್ನ ಬಲಪಡಿಸುವ ಕೆಲವು ಗಿಡಮೂಲಿಕೆಗಳಾಗಿರ್ಬೋದು, ಮನಸ್ಸಿನಿಂದ ತಿನ್ನೋದು ಫ್ರೆಂಡ್ಸ್. ಸೊ ಎಲ್ಲೋ ಟಿವಿ ನೋಡ್ಕೊಂಡು ಏನೋ ಒಂದು ಕೇಳ್ಕೊಂಡು ಯಾರ ಜೊತೆನೋ ಮಾತಾಡ್ಕೊಂಡು ಅದು ಸರಿಯಾದ ತಿನ್ನೋ ಪದ್ಧತಿ ಅಲ್ಲ. ಸೊ ನಮ್ಮ ಫುಡ್ಗೆ ಒಂದು ಎಲ್ಲಿಂದ ಬಂದಿರುತ್ತೆ ಆ ಫುಡ್ ತಯಾರಿಸಿದವ್ರಿಗೆ ಒಂದು ಧನ್ಯವಾದವನ್ನ ಹೇಳ್ತಕ್ಕ, ಅದಕ್ಕೆ ಗ್ರಾಟಿಟ್ಯೂಡ್ ಅಂತ ಹೇಳುದು. ಆ ಭಾವನೆ ಇಲ್ಲ ಅಂತಂದ್ರೆ ನಮಗೆ ಈ 106 ಕಾಯಿಲೆಗಳು ಬರ್ತವೆ. ಸೊ ಆ ಫುಡ್ ಅನ್ನ ತಯಾರಿಸಿದವ್ರಿಗೆ, ಆ ಫುಡ್ ಅನ್ನ ಬೆಳೆದವ್ರಿಗೆ ಎಲ್ಲರಿಗೂ ಗ್ರಾಟಿಟ್ಯೂಡ್ ಹೇಳಿ, ನಮ್ಮ ಟೇಬಲ್ ಮೇಲೆ ಬಂದಿರುತ್ತೆ ಅಡಿಗೆ ಮಾಡಿದವ್ರಿಗೆ ಗ್ರಾಟಿಟ್ಯೂಡ್ ಹೇಳಿ, ಮನಸ್ಸಿಂದ ನೀವು ತಿಂದ್ರೆ ಮಾತ್ರ ಅದು ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ನಿಮ್ಮ ಹೊಟ್ಟೆ ಚೆನ್ನಾಗಿರುತ್ತೆ, ನಿಮ್ಮ ಗಟ್ ಚೆನ್ನಾಗಿರುತ್ತೆ. 5 ನಿಮಿಷಗಳ ಚಲನೆ, ಊಟ ಆದ ತಕ್ಷಣ ಒಂದು 5 ನಿಮಿಷ ನಿಮ್ ನಡೆದ್ರು ಎಷ್ಟು ನಿಮ್ಗೆ ವ್ಯತ್ಯಾಸ ಆಗತ್ತೆ. ಭಾವನಾತ್ಮಕ ಶುದ್ಧೀಕರಣ ಕೂಡ. ಸೊ ಗಟ್ಟು ಮತ್ತೆ ನಮ್ಮ ಮೈಂಡ್ ತುಂಬಾ ಒಂದಕ್ಕೊಂದು ಕನೆಕ್ಷನ್ ಇರೋದ್ರಿಂದ ಭಾವನಾತ್ಮಕ ಶುದ್ಧೀಕರಣ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸಂಜೆ ಶಾಂತಗೊಳಿಸುವ ಕೆಲವು ದಿನಚರಿ ಅಂದ್ರೆ ನಮ್ಮ ಅದು ಭಾವನೆಗೆ ಏನಾಗುತ್ತೆ, ಭಾವನಾತ್ಮಕ ಶುದ್ಧೀಕರಣಕ್ಕೆ ಸಂಜೆ ಒಂದು ಶಾಂತಗೊಳಿಸುವ ದಿನಚರಿನ ಇಟ್ಕೊಳ್ಳಿ ನೀವು. ಇದನ್ನ ಒಂದೊಂದಾಗಿ ನಾವು ಕಲಿಯೋಣ. ಸೊ ನಿಮಗೆ ಔಷಧಿಗಳ ಅಗತ್ಯ ಇಲ್ಲ ಫ್ರೆಂಡ್ಸ್, ನಿಮಗೆ ಕೆಲವು ಸ್ಟ್ರಾಟಜಿ, ಸಂಕೀರ್ಣ ಆಹಾರ ಪದ್ಧತಿಗಳ ಅಗತ್ಯ. ಸ್ಟ್ರಿಕ್ಟ್ ಯಾವುದೇ ಡಯಟ್ ಅಲ್ಲ. ಸೊ ನಿಮಗೆ ಯಾವುದೇ ಒಂದು ಕಾಸ್ಟ್ಲಿ ದುಬಾರಿ ಪೌಡರ್ಗಳೆಲ್ಲ ಮಾರ್ಕೆಟ್ ಅಲ್ಲಿ ಡಿಟಾಕ್ಸ್ ಪೌಡರ್ಗಳೆಲ್ಲ ಇವಾಗ ಸಿಗ್ತಾ ಇದಾವೆ, 2,000 3,000 ಈ ತರ. ಸೊ ಆತರ ಏನೂ ಅಲ್ಲ, ನಿಮ್ಗೆ ಸರಿಯಾದ ಜ್ಞಾನ ಮಾತ್ರ ಬೇಕು ಫ್ರೆಂಡ್ಸ್, ಮತ್ತೆ ಸರಿಯಾದ ಮಾರ್ಗದರ್ಶನ ಬೇಕು. ಮತ್ತೆ ಇಂದು ನೀವು ಅದನ್ನ ಇಲ್ಲಿ ತಿಳ್ಕೊತಾ ಇರ್ತೀವಿ. ಸೊ ನಿಮ್ಮನ್ನ ನೀವು ಯಾಕೆ ನಂಬೇಕು, ಮತ್ತೆ ಈ ಕಾರ್ಯಕ್ರಮವನ್ನ ಏಕೆ ನೀವು ಅಟೆಂಡ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಯಾವುದೇ ಒಂದು ಸಿದ್ಧಾಂತವನ್ನು ಕಲಿಸ್ತಾ ಇಲ್ಲ. ನೀವು ನಿಜವಾಗಲೂ ನಿಮ್ಮ ಗಟ್ ರಿಸೆಟ್ ಆಗಕ್ಕೆ ಏನ್ ಮಾಡ್ಬೇಕು, ನಿಮ್ಮ ಸಿದ್ಧಾಂತ ಇದನ್ನೇ ಕಲಿಸುತ್ತೆ. ಸೊ ನಿಜವಾದ ಜನರ ಜೀವನದಲ್ಲಿ ನಿಜವಾಗಿಯೂ ಏನು ಕೆಲಸ ಮಾಡ್ತದೆ, ಯಾವ್ದು ಕೆಲಸ ಮಾಡ್ತದೆ ನಿಮ್ ಗಟ್ಟಿಗೆ,
ಅದನ್ನ ಮಾತ್ರ. ಆಹಾರವನ್ನ ಹೇಗೆಯೋ ತಿನ್ನೋದಲ್ಲ ಫ್ರೆಂಡ್ಸ್. ನಮ್ಮ ಕರುಳಿಗೆ ಯಾವ ಇಷ್ಟವಾದ ಆಹಾರ ಅಂತ ತಿಳ್ಕೊಂಡು ತಿನ್ನೋದು, ಅದಕ್ಕೆ ಅದೇ ಜಾಣತನ ಫ್ರೆಂಡ್ಸ್. ಸೊ ಮತ್ತೆ ಇಂದು ನಾವು ಕಲಿಯೋದು ಅದೇ ಕೂಡ, ಅನುಭವಿಸೋದು ಅದೇ ಕೂಡ. ಅದರಿಂದ ನಾವು ಇವತ್ತು ಪ್ರಾರಂಭಿಸೋ ಮೊದಲು ನಾನು ನಿಮ್ಗೆ ಒಂದು ಸಣ್ಣ ಭರವಸೆಯನ್ನ ಕೂಡ ನೀಡ್ತೇನೆ. ನೀವು ಮನವಾಗಿ ಇದನ್ನ ಕೇಳಿದ್ರೆ, ಇಂದು ನನ್ನನ್ನ ಗುಣಪಡಿಸಲು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂತ ನಿಮ್ಗೆ ನೀವು ಹೇಳಿ, ಮೈಂಡ್ಗೆ ಹೇಳಿ. ಅದೇ ಗಟ್ಟು ಕೇಳುತ್ತೆ. ಸೊ ಮೈಂಡ್ ಗಟ್ಟು ಇದ್ದು ಒಂದು ಕ್ಲೋಸ್ ಫ್ರೆಂಡ್ ಇದ್ದಂಗೆ. ಇದೇನ್ ಹೇಳುತ್ತೆ ಗಟ್ಟು ಕೇಳುತ್ತೆ, ಅದನ್ನ ಹೇಳುತ್ತೆ ಇದು ಕೇಳುತ್ತೆ. ಸೊ ಇಂದು ನಾನು ನನ್ನನ್ನು ಗುಣಪಡಿಸಲು ಆಯ್ಕೆ ಮಾಡಿಕೊಳ್ತೇನೆ ಅಂತ ಹೇಳಿ. ಯಾಕಂದ್ರೆ ನೀವು ಭರವಸೆನೆ ನೀಡಿದ ಕ್ಷಣ ನಿಮ್ಮ ದೇಹ ನಿಮ್ಮನ್ನ ಸಪೋರ್ಟ್ ಮಾಡಕ್ ಶುರು ಮಾಡುತ್ತೆ. ಸೊ ಈಗ ನಮ್ಮ ಕರುಳಿನ ಮರುಹೊಂದಿಕೆ ಕಾರ್ಯಕ್ರಮ ಏನಿದೆ ಅದನ್ನ ಪ್ರಾರಂಭಿಸೋಣ, ಹಂತ ಹಂತವಾಗಿ ಪ್ರಾರಂಭಿಸೋಣ. ಸೊ ಹಂತ ಒಂದರಲ್ಲಿ ಏನ್ ಕರಿತೀವಿ ಕರುಳಿನ ಬೆಳಗಿನ ಜಾಗೃತಿ ಅಂತ. ಸೊ ಮಾರ್ನಿಂಗ್ ಗಟ್ ಅವೇಕ್ನಿಂಗ್ ಅಂತ ಕರಿತೀವಿ ಇದನ್ನ. ಎರಡನೇದು 30 ಸೆಕೆಂಡ್ ಜೀರ್ಣಕಾರಿ ಬೆಂಕಿ. ಸೊ ಇದರಲ್ಲಿ ಜೀರ್ಣಕಾರಿ ಬೆಂಕಿ ಅಂದ್ರೆ ನಮ್ದು ಜೀರ್ಣಕಾರಿ ಬೆಂಕಿ ಯಾವಾಗ ಸ್ಟ್ರಾಂಗ್ ಆಗಿರುತ್ತೆ ಫ್ರೆಂಡ್ಸ್, ಆವಾಗ ಮಾತ್ರ ಏನ್ ತಿನ್ಬೇಕು ಎಷ್ಟು ತಿನ್ಬೇಕು ಅನ್ನೋದನ್ನ ಕಲಿತೀವಿ. 30 ಸೆಕೆಂಡ್ ಜೀರ್ಣಕಾರಿ ಬೆಂಕಿ. ಓಕೆ, ಮೂರನೇ ಹಂತದಲ್ಲಿ ಸೇರಿಸಬೇಕಾದ ಆಹಾರಗಳು. ಯಾವ ಆಹಾರಗಳನ್ನ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಫುಡ್ ಈಸ್ ಎ ಮೆಡಿಸಿನ್ ಅಂತ ನಾನು ಆವಾಗ್ಲೇ ಹೇಳುದು. ಆಹಾರವನ್ನ ನೀವು ಔಷಧಿ ತರ ತಿಂದ್ರೆ ನಾಳೆ ನಿಮ್ಗೆ ಔಷಧಿಗಳನ್ನ ಆಹಾರತನ ತಿನ್ನೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಸೊ ತಪ್ಪಿಸಬೇಕಾದ ಕೆಲವು ಆಹಾರಗಳು ಹಂತ 4ರಲ್ಲಿ. ಯಾವ ಆಹಾರಗಳನ್ನ ತಪ್ಪಿಸ್ಬೇಕು, ಯಾವ ಆಹಾರಗಳನ್ನ 5 ಹಂತರಲ್ಲಿ ಯಾವ ಆಹಾರಗಳನ್ನ ತಿನ್ಬೇಕು, ಆಮೇಲೆ ತಿನ್ನುವ ಒಂದು ವಿಂಡೋ ಯಾವ ರೀತಿ ಯಾವ ಟೈಮಲ್ಲಿ ತಿನ್ಬೇಕು ಅಂತ 6ನೇ ಹಂತದಲ್ಲಿ. ಇದು ಎಸ್ಪೆಷಲಿ ಗಟ್ ತುಂಬಾ ಬಿಗಡಾಯಿಸಿದ್ರೆ, ಅವ್ರ ಗಟ್ ಸರಿ ಇಲ್ಲದೆ ಇದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗೋ ಹಂತಗಳು ಇವೆಲ್ಲ. ಸೊ ರಾತ್ರಿ ಮರುಹೊಂದಿಸಿ ನೈಟ್ ರಿಸೆಟ್ ಮಾಡೋದನ್ನ, ರಾತ್ರಿ ಯಾವ ತರ ನಮ್ಮ ಗಟ್ ರಿಸೆಟ್ ಹಾಕಿ ಯಾವ ತರ ಆಹಾರಗಳನ್ನ ತೆಗಿಬೇಕು, ರಾತ್ರಿ ಆಹಾರಗಳು ಯಾವ. ಹಂತ 7ರಲ್ಲಿ ಏನ್ ಕೇಳ್ತೀವಿ ಅಂದ್ರೆ ಭಾವನಾತ್ಮಕ ಕರುಳಿನ ಬಿಡುಗಡೆ, ಅಂದ್ರೆ ಎಮೋಷನಲ್ ಗಟ್ ರಿಲೀಸಿಂಗ್. ಗಟ್ಗೆ ಮತ್ತೆ ಮೈಂಡ್ಗೆ ತುಂಬಾ ಕನೆಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಭಾವನಾತ್ಮಕ ರಿಲೀಸಿಂಗ್, ಕರುಳಿನ ರಿಲೀಸಿಂಗ್ ಅಂತ ಕರೀತಾರೆ, ಎಮೋಷನಲ್ ಗಟ್ ರಿಲೀಸಿಂಗ್. ಸೊ ಹಂತ 8ರಲ್ಲಿ ಏನ್ ಕಲಿತೀವಿ ಅಂದ್ರೆ ದೈನಂದಿನ ಟ್ರ್ಯಾಕಿಂಗ್. ನಾವು ಇದನ್ನೆಲ್ಲ ಸರಿಯಾಗಿ ಮಾಡ್ತಾ ಇದೀವಿ ಅಂತ ಟ್ರ್ಯಾಕ್ ಮಾಡ್ಬೇಕು. ಒಂದು ಬುಕ್ ಅಲ್ಲಿ ಈ ಹಂತಗಳನ್ನ ಬರ್ಕೊಂಡಿಟ್ಕೊಳ್ಳಿ. ಹಂತ 1ರಿಂದ ಹಂತ 2 8 ತನ ಬರೆದಿಟ್ಕೊಳ್ಳಿ. ಹಂತ 1 ಮುಗಿದ್ನ ಅಲ್ಲಿ ಟಿಕ್ ಮಾಡಿ. ಹಂತ 2ನೇ ನಾನು ಮಾಡಿದೀಯಾ, ನೀವು ಮಾಡಿದ್ರೆ ಟಿಕ್ ಮಾಡಿ. ಈ ತರ ಅದನ್ನ ಟ್ರ್ಯಾಕ್ ಮಾಡ್ತಾ ಇರಿ. ಸೊ ಪ್ರತಿಯೊಂದು ಭಾಗವನ್ನ ನೀವು ಈಗ ಉದ್ದೇಶಪೂರ್ವಕ ಈ ತರ ಮಾಡಿದ್ರೆ, ಪ್ರತಿಯೊಂದು ಭಾಗಕ್ಕೂ ಒಂದು ಉದ್ದೇಶ ಇದೆ ಫ್ರೆಂಡ್ಸ್, ಅವಾಗ ನಿಮಗೆ ಖಂಡಿತ 101% ನಿಮ್ಮ ಗಟ್ ರಿಸೆಟ್ ಆಗುತ್ತೆ. ಸೊ ಇಂದಿನ ಗಟ್ ರಿಸೆಟ್ ಪ್ರೋಗ್ರಾಮ್ ಅನ್ನ ನಾವು ಕೊನೆಗೊಳಿಸೋ ಮೊದಲು ಏನಂತ, ನಿಮ್ಮ ದೇಹ ಯಾವತ್ತೂ ವಿರುದ್ಧ ಆಗಲಿ, ನಿಮ್ಮ ದೇಹ ಯಾವತ್ತೂ ನಿಮ್ಗೆ ದ್ರೋಹ ಮಾಡಲ್ಲ. ನಿಮ್ಮ ದೇಹ ಈ ಬ್ಲೋಟಿಂಗ್ ಮತ್ತೆ ಇದು ಆಸಿಡಿಟಿ, ಗ್ಯಾಸ್, ಆಯಾಸ ಮೂಲಕ ಮಾತ್ರ ನಿಮ್ಮೊಂದಿಗೆ ಮಾತನಾಡ್ತದೆ. ಸೊ ನೀವು ಅವುಗಳನ್ನ ಯಾವಾಗ ಸಂಕೇತಗಳನ್ನ ಆಲಿಸಿ, ನಿಮ್ಮ ದೇಹ ಅದಕ್ಕೆ ಗೌರವ ಕೊಡಿ, ಧೈರ್ಯದಿಂದ ಆಲಿಸಿದ್ರಿ. ಸೊ ನೀವು ಇದ್ರ ಮೂಲಕ ಮೊದಲ ಹೆಜ್ಜೆ ಇಡ್ತಿದ್ದೀರಾ. ಸೊ ಆಗ ನಿಮ್ಮ ದೇಹ ಗುಣಪಡಿಸೋಕೆ 10 ಹೆಜ್ಜೆ, ನೀವು 1 ಹೆಜ್ಜೆ ಇಟ್ರೆ, ನಿಮ್ಮ ದೇಹಕ್ಕೋಸ್ಕರ ನೀವು 1 ಹೆಜ್ಜೆ ಇಟ್ರೆ, ನಿಮ್ಮ ದೇಹ ನಿಮಗೋಸ್ಕರ 10 ಹೆಜ್ಜೆ ಇಡ್ತಿದೆ ಫ್ರೆಂಡ್ಸ್. ಈ ಪ್ರಯಾಣದಲ್ಲಿ ನೀವು ಒಂಟಿಯಾಗಿಲ್ಲ. ಸೊ ನಿಮ್ಗೆ ಸಪೋರ್ಟ್ ಮಾಡೋರು ಇರ್ತಾರೆ, ನಿಮ್ಮ ಸಮುದಾಯ, ನಿಮ್ಮ ಆರೋಗ್ಯಕರ ಕರ್ನಾಟಕ ಮಿಷನ್ದೊಂದಿಗೆ ನಿಮ್ಮ ಕರುಳು ಗುಣ ಆಗ್ತದೆ. ಸೊ ನಿಮ್ಮ ಶಕ್ತಿ ಹೆಚ್ಚಾಗ್ತದೆ, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದೆ, ನಿಮ್ಮ ಸಂತೋಷ ಮರಳಿ ಬರ್ತದೆ. ಸೊ ಈ ನಂಬೋದೊಂದೇ ಇದರಲ್ಲಿ ಇಂಪಾರ್ಟೆಂಟ್. ಯಾಕಂದ್ರೆ ಗುಣಪಡಿಸುವುದು ಇದೊಂದು ಮ್ಯಾಜಿಕ್, ಯಾವ್ದೋ ಮ್ಯಾಜಿಕ್ ಅಲ್ಲ, ಅದೊಂದು ನಿರ್ಧಾರ ಅಷ್ಟೇ, ನೀವು ಮಾಡ್ಬೇಕಾಗಿರೋ ನಿರ್ಧಾರ. ಆದ್ರಿಂದ ನಾವು ಪ್ರತಿಯೊಬ್ಬರಿಗೂ ಗುಂಪಿನಲ್ಲಿ ಒಂದು ಹೇಳ್ಬೇಕು ಅಂದ್ರೆ, ಆರೋಗ್ಯ ನಿಮ್ಮ ಕರುಳಿನ ಇದು ಗಟ್ಸ್ ರಿಸೆಟ್ ಪ್ರೋಗ್ರಾಮ್ ನ ಔಷಧ ಮುಕ್ತ ಶಕ್ತಿಯುತ ಜೀವನವನ್ನ ನಡೆಸಕ್ಕೆ ನೀವು ಸಿದ್ಧಿದ್ರೆ ಈ ಒಂದು ಪ್ರಯಾಣವನ್ನ ನಿಮಗೋಸ್ಕರ ಮಾಡಿರೋದು. ಸೊ ಇದ್ರಲ್ಲಿ ನಾವು ಹಂತ 1ರಲ್ಲಿ ಏನ್ ಕಲಿತಾ ಇದೀವಿ ಅಂದ್ರೆ ಬೆಳಗಿನ ಕರುಳಿನ ಜಾಗೃತಿ ಅಂತ. ಹಂತ 1ಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಹಂತ 1ರಲ್ಲಿ ಏನ್ ಮಾಡ್ಬೇಕಂದ್ರೆ ಕರುಳನ್ನ ಜಾಗೃತಿ ಮಾಡ್ಬೇಕು. ನೀವು ಯಾರನ್ನಾದ್ರೂ ಈ ತರ ಈಗ ಅಲ್ಲಾಡ್ಸಿ ಹಿಂಗ್ ಹೊಡೆದ್ಬಿಟ್ಟು ಎಬ್ಸಿದ್ರೆ ಅವ್ರಿಗೆ ಸಿಟ್ಟು ಬರ್ತಾ ಇಲ್ವಾ? ಆಬ್ವಿಯಸ್ಲಿ ಸಿಟ್ಟು ಬರುತ್ತೆ ಅಲ್ವಾ? ಸೊ ಅದೇ ತರ ನಮ್ಮ ಕರುಳನ್ನ ನಾವು ಕಾಫಿ ಟೀ ಹಾಕಿ ಆ ತರ ಎಬ್ಸಿದ ಪಟ್ಟಂತದ್ದು ಎದ್ದು ಕೂತ್ಕೊಂಡ್ಬಿಡುತ್ತೆ. ದಟ್ ಈಸ್ ನಾಟ್ ದ ವೇ. ಆ ತರ ಮಾಡೋದು ತಪ್ಪೋದು. ಸೊ ನಿಮ್ಮ ಕರುಳನ್ನ ಒಂದು ಮಗು ತರ ಎಬ್ಬಿಸ್ಬೇಕು. ಹೇಗೆ ಅಂದ್ರೆ ನಾವು ಕರುಳು ನಿಧಾನವಾಗಿ ಎಚ್ಚರಗೊಳಿಸ್ಬೇಕು, ಚಹಾದೊಂದಿಗೆ ಕಾಫಿದೊಂದಿಗೆ ಅಲ್ಲ.
ಆದರೆ ನೈಸರ್ಗಿಕ ಆಂತರಿಕ ಅಲಾರಾಮದ ಗಡಿಯಾರದೊಂದಿಗೆ ನಮ್ಮ ಬಾಡಿದೇ ಒಂದು ಅಲಾರಾಮ್ ಗಡಿಯಾರ ಇದೆ ಫ್ರೆಂಡ್ಸ್. ಅದನ್ನ ಫಾಲೋ ಮಾಡ್ಬೇಕು ನಾವು. ಅದು ವಾಲಲ್ಲಿ ಹಾಕಿರೋ ಗಡಿಯಾರ ಅಲ್ಲ, ಬಾಡಿನಲ್ಲಿ ಗಡಿಯಾರ. ಯಾಕಂತಂದ್ರೆ ಮುಂಜಾನೆ ಜೀರ್ಣಾಂಗ ವ್ಯವಸ್ಥೆ ಮಗುವಿನ ನಿದ್ರೆಯಿಂದ ಎಚ್ಚರಗೊಳ್ಳುವಂತಿದೆ. ಮಗು ಹೇಗೆ ತಂತಾನೆ ಅದು ಎದ್ದಿತ್ತಂದ್ರೆ ಎಷ್ಟು ಚೆನ್ನಾಗಿ ಅದು ಆಡ್ತಾ ಇರುತ್ತೆ, ಕುಣಿದಾಡ್ತಾ ಇರುತ್ತೆ, ಸಂತೋಷವಾಗಿರುತ್ತೆ. ಸೊ ಅದು ಒಂದು ನಿದ್ದೆನಲ್ಲಿ ಎದ್ರೆ ಅದು ಕಿರಿಕಿರಿ ಮಾಡ್ತಾ ಇರುತ್ತೆ, ಅಳ್ತಾ ಇರುತ್ತೆ. ಅದೇ ತರ ಫ್ರೆಂಡ್ಸ್ ಇದು ಮಗುವಿನ ನಿದ್ರೆಯಿಂದ ಎಚ್ಚರಗೊಳ್ಳೋ ತರ ಇದೆ ಅಂತ ಕೇಳೋದು. ಸೊ ನೀವು ಅದನ್ನ ಅಲ್ಲಾಡಿಸಿ ಚಹಾ ಅಥವಾ ಕಾಫಿ ನೀಡಿದ್ರೆ ಅದು ಕಿರಿಕಿರಿ ಆಗ್ತದೆ. ಆದ್ರೆ ನೀವು ಅದನ್ನ ನಿಧಾನವಾಗಿ ಎಬ್ಸಿದ್ರೆ ಅದು ಸಕ್ರಿಯ, ಶಾಶ್ವತ, ಶಕ್ತಿಯುತ ಮತ್ತು ಶಾಂತ ಆಗುತ್ತೆ. ಆದ್ರಿಂದ ಇಂದು ನಾವು ಅತ್ಯಂತ ಮುಖ್ಯವಾದ ಆಚರಣೆಯೊಂದಿಗೆ ಪ್ರಾರಂಭಿಸೋಣ. ಸೊ ಬೆಳಿಗ್ಗೆ ಮೊದಲು ಏನ್ ಮಾಡ್ಬೇಕು ನೀವು ಅಂದ್ರೆ ಹಂತ ಒಂದರಲ್ಲಿ ನಿಮ್ಮ ದೇಹಕ್ಕೆ ಧನ್ಯವಾದ ಹೇಳಿ. ನೀವು ಹಾಸಿಗೆಯಿಂದ ಎದ್ದ ತಕ್ಷಣ ನಿಮ್ಮ ಹಾಸಿಗೆಗಳನ್ನೆಲ್ಲ ಮಡಚಿಡಿ. ನೀವು ಸುಮ್ಮನೆ ಒಂದು ಸುಖಾಸನಲ್ಲಿ ಕೂತ್ಕೊಂಡು ಏನ್ ಹೇಳಿ ಅಂದ್ರೆ ಧನ್ಯವಾದ ಹೇಳಿ. ನನ್ಗೆ ಈ ಒಂದು ಎಕ್ಸ್ಟ್ರಾ ದಿನವನ್ನ ನನ್ನ ಜೀವನದಲ್ಲಿ ಇರೋ ಒಂದು ಇವತ್ತಿನ ದಿನವನ್ನ ನನ್ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಿ. ಸೊ ನನಗೆ ಕುಡಿಯಕ್ಕೆ ನೀರು ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಿ. ನಾನು ಇರಕ್ಕೆ ಮನೆ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನ ಸಲ್ಲಿಸಿ. ನಿಮ್ಮ ಕೈಯನ್ನ ನಿಮ್ಮ ಹೊಟ್ಟೆಯ ಮೇಲೆ ಇರಿಸಿ ಹೇಳಿ ಧನ್ಯವಾದ. ನನ್ನ ಕರಳು ನನಗಾಗಿ ರಾತ್ರಿ ಇಡೀ ಕೆಲಸ ಮಾಡಿದ್ದಕ್ಕೆ, ಅದು ನಮ್ಮ ಮಲಗಿದಾಗ ನಮ್ಮ ಕರಳು ರಾತ್ರಿ ಇಡೀ ನಮಗೋಸ್ಕರ ಕೆಲಸ ಮಾಡ್ತದೆ, ಅದಕ್ಕೆ ಧನ್ಯವಾದ ಹೇಳಿ. ನಿಮ್ಮ ಒತ್ತಡವನ್ನ ಬಿಡುಗಡೆ ಮಾಡ್ತದೆ ಯಾವಾಗ ಅದು ಒತ್ತಡ ಕರಳು ಏನಾಗುತ್ತೆ, ಒತ್ತಡವನ್ನ ಬಿಡುಗಡೆ ಮಾಡ್ತದೆ. ಮತ್ತೆ ನಿಮ್ಮ ಜೀರ್ಣಕಾರಿ ನರಗಳನ್ನ ಸರಿದಗೊಳಿಸ್ತದೆ. ಇದೇನ್ ಹೇಳಿ ಹಂತ 1 ಫ್ರೆಂಡ್ಸ್. ಇದು ಎರಡನೇ ಹಂತ 2 ಬೆಚ್ಚಗಿನ ನೀರಿನ ಸಕ್ರಿಯಗೊಳಿಸುವಿಕೆ. 1 ರಿಂದ 2 ಗ್ಲಾಸ್ ಬೆಚ್ಚಗಿನ ನೀರನ್ನ ತಗೊಳ್ಳಿ, ನಿಧಾನವಾಗಿ ಕುಡೀರಿ. ಅದನ್ನ ಸಿಪ್ ಅಲ್ಲಿ ಕುಡೀರಿ. ಸೊ ಇದು 3 ಕೆಲಸಗಳನ್ನ ಮಾಡ್ತದೆ. ಎದ್ದ ತಕ್ಷಣ ನೀವು 1 ಗ್ಲಾಸ್ ಬೆಚ್ಚಗಿನ ನೀರು ಕುಡಿದು ವಿಷವನ್ನ ಹೊರಹಾಕ್ತದೆ, ನಿಮ್ಮ ಕರಳನ್ನ ಸಕ್ರಿಯಗೊಳಿಸ್ತದೆ, ನಿಮ್ಮ ಗಟ್ಟಿಯಾದ ಮಲವನ್ನ ಮೃದುಗೊಳಿಸ್ತದೆ. ಸೊ ಹೆಚ್ಚಿನ ಜನರು ಮಲಬದ್ಧತೆಗೆ ಒಳಗಾಗುವುದು ಆಹಾರದ ಕಾರಣದಿಂದ ಅಲ್ಲ, ಆದ್ರೆ ಅವರು ಬೆಳಿಗ್ಗೆ ತಮ್ಮ ಕರಳನ್ನು ಹೈಡ್ರೇಟ್ ಮಾಡಿರಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿದಿರಲ್ಲ. 2 ರಿಂದ 3 ಗ್ಲಾಸ್ ನೀರು ಕುಡಿರಿ, ಏನಾಗಲ್ಲ. ಸೊ ಅದರಿಂದ ನಿಮ್ಮ ಮಲ ಏನಾಗಿದೆ ಗಟ್ಟಿಯಾಗಿರೋದು, ಅದಕ್ಕೆ ಕಾನ್ಸ್ಟಿಪೇಷನ್ ಆಗೋದು. ಸೊ ಮೊದಲನೇ ಕೆಲಸ ನೀವು 2 ಗ್ಲಾಸ್ ನೀರು ಕುಡಿಯೋದು, ಬೆಚ್ಚಗೆ ನೀರು. ಸೊ ಹಂತ 3ರಲ್ಲಿ ನಾವೇನ್ ಕಲಿತೀವಿ ಅಂದ್ರೆ ಕರಳನ್ನ ಜಾಗೃತಗೊಳಿಸುವ ಅಮೃತ ಅಂತ ಹೇಳ್ತೀವಿ. ಇವುಗಳಲ್ಲಿ ಯಾವ್ದನ್ನಾದ್ರೂ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇದು ಜೀರಿಗೆ. 1 ಟೀ ಸ್ಪೂನ್ ಜೀರಿಗೆನ 1 ಗ್ಲಾಸ್ ನೀರಿನಲ್ಲಿ ಕುದಿಸಿ. ತುಂಬಾ ಹೊತ್ತು ಕುದಿಸೋದೇನ್ ಬೇಡ. ಇದು 1-2 ನಿಮಿಷ ಕುದಿಸಿ ಅದನ್ನ ಸೋಯಿಸ್ಬಿಟ್ಟು ಇದನ್ನ ಕುಡೀರಿ. ಈ ಮೊದಲನೇದು ನೀರು ಕುಡಿಯೋದು, ಅದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಇದು. ಸೊ ಇದು ನಿಮ್ಮ ಬ್ಲೋಟಿಂಗ್ ನ ಕಡಿಮೆ ಮಾಡ್ತದೆ, ಮತ್ತೆ ಈ ಆಸಿಡಿಟಿನ ಕೂಡ ಕಡಿಮೆ ಮಾಡ್ತದೆ. ಸೊ ಆಯ್ಕೆ 2ರಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಇದು ಆಯ್ಕೆ 1 ಆಯ್ತು. ಇನ್ನು ಆಯ್ಕೆ ಬಿ 2ರಲ್ಲಿ ಏನ್ ಮಾಡೋದಂದ್ರೆ ಮೆಂತೆ ಕಾಳನ್ನ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಕುಡಿಯೋದು. ಸೊ ರಾತ್ರಿ 1 ಚಮಚ ಮೆಂತೆನ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಅದನ್ನ ಮೆಂತೆ ನೀರು ಕುಡಿಯಿರಿ. ಸೊ ಇದು ಕರಳಿನ ಒಳಪದರವನ್ನ ಗುಣಪಡಿಸ್ತದೆ, ಮತ್ತೆ ಗ್ಯಾಸ್ ಅನ್ನ ಕಡಿಮೆ ಮಾಡ್ತದೆ, ಹೊರಗೆ ಹಾಕ್ತದೆ. ಆಯ್ಕೆ ಇನ್ನು ಆಪ್ಷನ್ ಸಿ, ಇದರಲ್ಲಿ ನಿಂಬೆ ಹಣ್ಣಿನ ರಸ ಮತ್ತೆ 1 ಗ್ಲಾಸ್ ಬೆಚ್ಚಗೆ ನೀರು. ನಿಮ್ಗೆ ನಿಂಬೆ ಹಣ್ಣಿನ ರಸ ಆಗಲ್ಲ ಅಂತಂದ್ರೆ ಇದನ್ನ ನೀವು ಸ್ಕಿಪ್ ಮಾಡ್ಬೋದು. ಸೊ ಬೆಚ್ಚಗೆ ನೀರಲ್ಲಿ 1 ಟೀ ಚಮಚೆ ಏನ್ ಮಾಡಿ ನಿಂಬೆ ಹಣ್ಣು ಹಾಕಿ ಕುಡಿಯಿರಿ. ಸೊ ಇದು ಜೀರ್ಣಕಾರಿ ಬೆಂಕಿಯನ್ನ ಹೆಚ್ಚಿಸ್ತದೆ, ನಿಮಗೆ ಜೀರ್ಣಕ್ರಿಯೆಯನ್ನ ಹೆಚ್ಚಿಸ್ತದೆ ಫ್ರೆಂಡ್ಸ್, ನಿಮ್ಮ ಅಗ್ನಿನ ಸ್ಟ್ರಾಂಗ್ ಮಾಡ್ತದೆ. ಸೊ ಇನ್ನು 4ನೇದು ಆಪ್ಷನ್ ಏನಂದ್ರೆ ಅಜ್ವೈನ್ ನೀರು. 1 ಚಮಚ ಅಜ್ವೈನ್ ನೀರನ್ನ ಕುದಿಸಿ, ಮತ್ತೆ ಇದು ಗ್ಯಾಸ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಇದರನ್ನ ಎಲ್ಲಾನು ಮಾಡ್ಬೇಕಲ್ಲ, ನೀವು ಯಾವ್ದಾದ್ರು ಒಂದನ್ನ ಆರಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇದು ನೀವು ನಿಮ್ಮ ದೇಹ ಇಷ್ಟಪಡುವುದನ್ನ ಆರಿಸಿ, ನಿಮ್ಗೆ ಯಾವ್ದು ಇಷ್ಟ ಇದರಲ್ಲಿ ನೀವು ಎಂಜಾಯ್ ಮಾಡ್ಬೇಕು ಯಾವ್ದೋ ಜರ್ನಿನ. ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನೀವು ಕಷ್ಟಪಟ್ಟು ಇಷ್ಟ ಇಲ್ಲದೆ ಇದ್ರೆ ಮಾಡಿದ್ರೆ ಅದು ನಿಮ್ಮ ಒತ್ತಡ ಆಗತ್ತೆ ನಿಮ್ಗೆ. ಅದು ನೀವು ಇಷ್ಟಪಟ್ಟು ಅದನ್ನ ಖುಷಿಯಾಗಿ ಮಾಡಿದ್ರೆ ನಿಮ್ಮ ಒಂದು ದೇಹ ಬೇಗ ಚೇತರಿಸ್ಕೊಳ್ತದೆ. ಇದರಿಂದ ನಿಮ್ಮ ಈ ಸಮಸ್ಯೆಯಿಂದಾನೇ ಹೊರಗಡೆ ಬರ್ತೀರಾ. ಸೊ ಯಾವುದೇ ಆಗ್ಲಿ ನೀವು ಮನಸ್ಸಿನಿಂದ ಖುಷಿಯಿಂದ ಮಾಡಿ, ಎಂಜಾಯ್ ಮಾಡಿ ಅದನ್ನ. ಸೊ ಹಂತ 4ರಲ್ಲಿ ಏನ್ ಕಲಿತೀವಿ ಅಂತಂದ್ರೆ 30 ಸೆಕೆಂಡ್ ಅದು ಹೊಟ್ಟೆಯ ಚಲನೆ ಅಂತ. 30 ಸೆಕೆಂಡ್ ಹೊಟ್ಟೆಯ ಚಲನೆ, 30 ಸೆಕೆಂಡ್ ಅಲ್ಲಿ ನಾವು ಹೊಟ್ಟೆನ ಎಬ್ಸೋದು, ನಿಂತು ಅಥವಾ ಕುಳಿತು ಯಾವುದೇ ಚಲನೆಯನ್ನ ಮಾಡ್ಬೇಡಿ. ಹೇಗೆ ಅಂದ್ರೆ ನಿಮ್ಮ ಹೊಟ್ಟೆಯನ್ನ 10 ಸೆಕೆಂಡ್ಗಳ ಕಾಲ ನಿಧಾನವಾಗಿ ಪ್ರದಕ್ಷಿಣಾಕಾರವಾಗಿ ಉಜ್ಜಿಕೊಳ್ಳಿ. ಈಗ ಮೊದಲನೇದು ನೀರು ಕುಡಿದ್ರೆ 2 ಗ್ಲಾಸ್ ಬೆಚ್ಚಗೆ ನೀರು, ಅದಾದ್ಮೇಲೆ 5 ಆಪ್ಷನ್ ಕೊಟ್ಟಿದ್ದೆ, 4-5 ಆಪ್ಷನ್. ಅದರಲ್ಲಿ 1 ಆಪ್ಷನ್ ಜೀರಾ ವಾಟರ್, ಮೆಂತೆ ವಾಟರು, ಯಾವ್ದಾದ್ರು ಅದು ಕುಡಿದ ತಕ್ಷಣ ನೀವು ನಿಂತ್ಕೊಂಡು ಕುಳಿತುಕೊಂಡು ಯಾವುದೇ ಪರಿಸ್ಥಿತಿ ನೀವು ಹೊಟ್ಟೆನಲ್ಲಿ ಹೀಗೆ ನೋಡಿ
ವೃತ್ತಾಕಾರವಾಗಿ ಹೊಟ್ಟೆನ ಹೀಗೆ ಜೋರಾಗಲ್ಲ, ನಿಧಾನವಾಗಿ ಉಗಿಸ್ತಾ ಇರ್ಬೇಕು. ಆಂಟಿ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ನಿಮ್ಮ ಹೊಟ್ಟೆನ 30 ಸೆಕೆಂಡ್ಗಳ ಕಾಲ ಇದನ್ನ ನಿಧಾನವಾಗಿ ಪ್ರದಕ್ಷಿಣೆ ಹಾಕ್ಸ್ತೀವಲ್ಲ ದೇವಸ್ಥಾನದಲ್ಲಿ, ಆ ಪ್ರದಕ್ಷಿಣಾ ಆಕಾರವಾಗಿ ಅದನ್ನ ಉಜ್ಜಬೇಕು ಫ್ರೆಂಡ್ಸ್. ಇದೇನ್ ಮಾಡುತ್ತೆ, ನಿಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ತದೆ, ಮತ್ತೆ ಅಲ್ಲಿ ಬ್ಲೋಟಿಂಗ್ ನ ಕಡಿಮೆ ಮಾಡ್ತದೆ. ಈ ಚಲನೆ ನಿಮ್ಮ ಕರಳನ್ನ ಏನಂತ ಸಂಕೇತಿಸ್ತದೆ ಅಂತಂದ್ರೆ, ಎದ್ದೇಳು, ಜೀರ್ಣಿಸಿಕೊಳ್ಳಕ್ಕೆ ಪ್ರಾರಂಭಿಸು. ಅಂದ್ರೆ ಈಗ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೆ ಏನೇನ್ ತಿನ್ನೋರು ಇದಿರಲ್ಲ, ಅದಕ್ಕೆ ಎಚ್ಚರ ಆಗುವಂತ ಹೇಳ್ತದೆ ಅದು. ಜೀರ್ಣಿಸ್ಕೊಳಕ್ಕೆ ಏನು ಪ್ರಾರಂಭಿಸ, ಯಾಕಂದ್ರೆ ಇಡೀ ದಿನ ನೀವು ತಿಂತಾನೆ ಇರ್ತೀರಲ್ಲ, ರೆಸ್ಟ್ ತಗೊಳ್ಳಲ್ವಲ್ಲ ಒಂದ್ ನಿಮಿಷನು, ಮನೇಲಿ ಏನ್ ಬಂದದನ್ನು ತಿಂತಾನೆ ಇರ್ತೀರ. ಸೊ ಅದನ್ನ ಜೀರ್ಣಿಸ್ಕೊಳಕ್ಕೆ ರೆಡಿ ಆಗುವಂತದ್ದು ಹೇಳ್ತಾ ಇರುತ್ತೆ. ಹಂತ 5ರಲ್ಲಿ ಏನಂತಂದ್ರೆ 3 ನಿಮಿಷ ಆಳವಾದ ಉಸಿರಾಟ. ನಿಧಾನವಾಗಿ ಉಸಿರಾಡಿ ಫ್ರೆಂಡ್ಸ್. ಹಿಡಿದುಕೊಳ್ಳಿ ಉಸಿರನ್ನ, ಸಂಪೂರ್ಣ ಹಿಡಿದುಕೊಳ್ಳಿ, ಆಮೇಲೆ ಉಸಿರನ್ನ ಬಿಡಿ. ಇದನ್ನ 2-3 ನಿಮಿಷಗಳ ಕಾಲ ಮಾಡಿ. 1-2 ಸೆಕೆಂಡ್ ಇಟ್ಕೊಂಡ್ರೆ ಸಾಕು. 2-3 ನಿಮಿಷಗಳ ಕಾಲ ಇದನ್ನ ಮಾಡಿ. ಯಾಕಂತಂದ್ರೆ ನಿಮ್ಮ ಕರಳು ನಿಮ್ಮ ನಿದ್ದೆಯಿಂದ ಅದು ನಿಮ್ಮನ್ನ ಚೆನ್ನಾಗಿ ಎಬ್ಸುತ್ತೆ. ಯಾಕಂದ್ರೆ ನಿಮ್ಮ ಕರಳು ನಿಮ್ಮ ಮೆದುಳು ಮತ್ತು ಉತ್ತಮ ಇಬ್ರು ಫ್ರೆಂಡ್ಸ್ ಅಂತ ಹೇಳಿದೀನಿ. ಸೊ ಅದು ಅದಕ್ಕೆ ಸಿಗ್ನಲ್ ಕೊಡ್ತಾ ಇದೆ. ಸೊ ನೀವು ನಿಮ್ಮ ಮನಸ್ಸನ್ನ ಶಾಂತಗೊಳಿಸಿದಾಗ ನಿಮ್ಮ ಜೀರ್ಣಕ್ರಿಯೆ 50% ಸ್ಟ್ರಾಂಗ್ ಆಗ್ತದೆ ಫ್ರೆಂಡ್ಸ್. ಸೊ ನಿಮ್ಮ ಮನಸ್ಸನ್ನ ಶಾಂತಗೊಳಿಸಕ್ಕೆ ಮೊದಲು ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಕರುಳು ಮೆದುಳು ಎರಡು ಒಂದಕ್ಕೊಂದು ಕನೆಕ್ಷನ್ ಇರೋದ್ರಿಂದ ನಿಮ್ಮ ಮನಸ್ಸನ್ನ ಶಾಂತಗೊಳಿಸ್ಬೇಕು. ಸೊ ಹಂತ 1 ಅಂದ್ರೆ ನಿಮ್ಮ ಕರುಳನ್ನು ನಿಧಾನವಾಗಿ ಗೌರವದಿಂದ ಅರಿವಿನೊಂದಿಗೆ ಎಚ್ಚರಗೊಳಿಸೋದು. ನೀವು ನಿಮ್ಮ ದಿನವನ್ನು ಪ್ರಾರಂಭಿಸಿದಾಗ ಅದು ಏನಾಗುತ್ತೆ, ಬ್ಲೋಟಿಂಗ್ ನ ಕಡಿಮೆ ಮಾಡ್ತದೆ, ಗ್ಯಾಸ್ ನ ಕಡಿಮೆ ಮಾಡ್ತದೆ, ಮತ್ತೆ ಆಸಿಡಿಟಿನ ಕೂಡ ಕಡಿಮೆ ಮಾಡ್ತದೆ. 1 ನಿಮಿಷ. ಸೊ 30 ಸೆಕೆಂಡ್ ಕಾಲ ಇದು ಉಬ್ಬಿದಾಗ, ನಿಧಾನ ಉಜ್ಜಿದಾಗ ಏನಾಗ್ತದೆ ಅಂದ್ರೆ, ಇದು ಬ್ಲೋಟಿಂಗ್ ಕಡಿಮೆ ಮಾಡ್ತದೆ, ನಿಮ್ಮ ಹೊಟ್ಟೆ ಹಗುರ ಅನಿಸ್ತದೆ, ಮತ್ತೆ ನಿಮ್ಮ ಶಕ್ತಿ ದಿನ ಇಡೀ ಹೆಚ್ಚಾಗ್ತದೆ. ಸೊ ಪ್ರತಿ ಊಟಕ್ಕೆ ಮೊದಲು ಈಗ ಏನೇನ್ ಹೇಳಿದ್ನಲ್ಲ, ಹಂತ 1, 2, 3, 4 ಅದನ್ನ ಮಾಡಿ. ಸೊ ಇದು ನಿಮ್ಮ ಬೆಂಕಿನ ಅಗ್ನಿ ಏನಿದೆ ಅದನ್ನ ಸಕ್ರಿಯಗೊಳಿಸ್ತದೆ. ಅದಷ್ಟೇ ಅಲ್ಲ, ಉಪಹಾರದ ಮೊದಲು ಅಂದ್ರೆ ತಿಂಡಿ ತಿನ್ನೋಕ್ಕಿಂತ ಮೊದಲು ಇದನ್ನ ಮಾಡಿ, ಊಟದ ಮೊದಲು ಇದನ್ನ ಮಾಡಿ, ಮತ್ತೆ ರಾತ್ರಿ ಊಟದ ಮೊದಲು ಕೂಡ ಇದನ್ನ ಮಾಡ್ಬೋದು. ಅಂದ್ರೆ ಈವ್ನಿಂಗ್ ಸ್ನಾಕ್ಸ್ ತಿನ್ನೋರಿದ್ರೆ ಅದಕ್ಕಿಂತ ಮೊದಲು ಕೂಡ ಇದನ್ನ ಮಾಡ್ಬೋದು. ಸೊ ಇದು ಆಹಾರವನ್ನು ಸರಿಯಾಗಿ ಜೀರ್ಣಿಸ್ಕೊಳ್ಳಕ್ಕೆ ನಿಮ್ಮ ಕರುಳಿಗೆ ತರಬೇತಿ ನೀಡ್ತದೆ. ಸೊ ಆದ್ರಿಂದ ಇದು ಹಂತ 2ರಲ್ಲಿ ಇದಾಗಿತ್ತು. ಸೊ ನಿಮ್ಮ ಜೀರ್ಣಕಾರಿ ಬೆಂಕಿ ನೈಸರ್ಗಿಕವಾಗಿ ಸಕ್ರಿಯಗೊಳ್ಳಕ್ಕೆ ಇದು ಒಂದು ಸರಳ ಶಕ್ತಿಯುತ 30 ಸೆಕೆಂಡ್ ಆಚರಣೆ ಅಂತ ಹೇಳ್ತೀವಿ, 30 ಸೆಕೆಂಡ್ ಸೆಲೆಬ್ರೇಷನ್. ಸೊ ಹಂತ 3ರಲ್ಲಿ ಏನಂತಂದ್ರೆ, ನಾವು ಯಾವ ಆಹಾರಗಳನ್ನು ನಮ್ಮ ಗಟ್ ಹೀಲಿಂಗ್ಗೆ ಯಾವ ಆಹಾರಗಳನ್ನ ಸೇರಿಸ್ಬೇಕು ಅನ್ನೋದು. ಈಗ ನಾವು ಹಂತ 3ಅನ್ನ ನೋಡೋಣ. ನಿಮ್ಮ ಗಟ್ ರಿಸೆಟ್ ಪ್ರೋಗ್ರಾಮ್ನ ಪ್ರಮುಖ ಭಾಗ ಇದು. ಸೊ ಸೇರಿಸಬೇಕಾದ ಆಹಾರಗಳು, ಈ ಆಹಾರಗಳು ನಿಮ್ಮ ಕರುಳನ್ನ ತಂಪಾಗಿಸ್ತದೆ, ನಿಮ್ಮ ಕರುಳಿನ ಒಳಪದರವನ್ನ ಗುಣಪಡಿಸ್ತದೆ, ಗ್ಯಾಸನ್ನ ಕಡಿಮೆ ಮಾಡ್ತದೆ, ಆಮ್ಲೀಯತೆಯನ್ನ ಕಡಿಮೆ ಮಾಡ್ತದೆ, ಮತ್ತೆ ಬ್ಲೋಟಿಂಗ್ ನ ಕಡಿಮೆ ಮಾಡ್ತದೆ, ಮತ್ತೆ ನಿಮ್ಮ ಜೀರ್ಣಕ್ರಿಯೆಯನ್ನ ತಕ್ಷಣ ಸುಧಾರಿಸ್ತದೆ. 1 ನಿಮಿಷ. ಯಾಕಂತಂದ್ರೆ ನೀವು ಏನ್ ತಿಂತಿರೋ ಅದು ನಾಳೆ ನಿಮ್ಮ ಗಟ್ಟೆ ನಿಮ್ಗೆ ಅದು ಯಾವ ರೀತಿ ನಡ್ಕೊಳ್ತದೆ ಅಂತ ಹೇಳ್ಬೇಕಾಯ್ತು. ಸೊ ಅದರಿಂದ ನೀವು ಸೇರಿಸಬೇಕಾದ ಆಹಾರಗಳು ಏನಂತಂದ್ರೆ, 1 ಬಟ್ಲು ತಾಜಾ ಹಣ್ಣುಗಳು. ಇದು ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ, ಗಟ್ ರಿಸೆಟ್, ಹೊಟ್ಟೆ ಎಲ್ಲ ಆಡಿಸ್ಕೊಳ್ಳೋದು ಇದೆಲ್ಲ ಮುಗಿದ್ಮೇಲೆ 1 ಬಟ್ಲು ಹಣ್ಣು ತಿನ್ಬೇಕು ನೀವು. ಆದ್ರೆ ಹಣ್ಣನ್ನ ಒಂದ್ ಹಣ್ಣಿಂದ ಇನ್ನೊಂದು ಹಣ್ಣ ಜೊತೆ ಮಿಕ್ಸ್ ಮಾಡ್ಬೇಡಿ. ಪಪ್ಪಾಯಿ ಮಾತ್ರ ತಿನ್ನಿ, ಒಂದೇ ಹಣ್ಣು ದಿನಕ್ಕೆ. ದಾಳಿಂಬೆ ಮಾತ್ರ ತಿನ್ನಿ, ಬಾಳೆಹಣ್ಣು ಮಾತ್ರ ತಿನ್ನಿ, ಸೇಬು ಮಾತ್ರ ತಿನ್ನಿ, ಯಾವುದೇ ಹಣ್ಣು ತಿಂದ್ರು ಒಂದು. ಸೊ ಒಂದು ಬಾರಿಗೆ ಒಂದೇ ಹಣ್ಣನ್ನ ನಿಮ್ಮ ಕರಳಿಗೆ ವಿಶ್ರಾಂತಿ ನೀಡೋದಲ್ಲದೆ ಇದು ಬ್ಲೋಟಿಂಗ್ ನ ಕಡಿಮೆ ಮಾಡ್ತದೆ. ಸೊ 2ನೇದು ಬೇಯಿಸಿದ ಹಗುರವಾದ ಉಪಹಾರ. ಕರುಳಿಗೆ ಅನುಕೂಲಕರವಾದ ಆಯ್ಕೆಗಳನ್ನ ಸೇರಿಸಿ. ಅದು ಮಿಲೆಟ್ಸ್ ಗಳು, ರಾಗಿ ಗಂಜಿ ಇರ್ಬೋದು, ತರಕಾರಿ ಉಪ್ಮಾ ಇರ್ಬೋದು, ತೆಂಗಿನಕಾಯಿ ಚಟ್ನಿ, ಒಂದು ಇಡ್ಲಿ ಇರ್ಬೋದು, ಹೆಸರು ಬೇಳೆ ಚೀಲ ಟೈಪ್ ಮಾಡ್ತಾರೆ, ಚೀಲ ಅಂತ ಹೇಳ್ತೀವಿ, ಪರೋಟ ಟೈಪ್. ಸೊ ಪೋಹ ತಿನ್ಬೋದು, ದೋಸಾ ಚಟ್ನಿ ತಿನ್ಬೋದು, ಸಾಂಬಾರ್ ಬೇಡ. ಸೊ ನಿಮ್ಮ ಉಪಹಾರ ಹಗುರವಾಗಿರ್ಬೇಕು, ಜೀರ್ಣಿಸ್ಕೊಳ್ಳಕ್ಕೆ ಸುಲಭ ಇರಬೇಕು ಅಂತ ಆಹಾರಗಳನ್ನ ತೆಗೆದುಕೊಳ್ಬೇಕು. 3ನೇದು ಪ್ರತಿ 1 ದೊಡ್ಡ ಬಟ್ಲು ತರಕಾರಿಗಳು,
ನಿಮ್ಮ ಕರಳು ಫೈಬರ್ ಅನ್ನ ಇಷ್ಟಪಡ್ತದೆ ಫ್ರೆಂಡ್ಸ್. ನಿಮ್ಮ ಕರಳಿಗೆ ಈ ಫೈಬರ್ ಅಂತಂದ್ರೆ ಇದು ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ, ಟೊಮೆಟೊ, ಈ ಮೊದ್ಲು ಒಂದ್ ಬಟ್ಲು ನೀವು ಸಲಾಡ್ಗಳನ್ನ ತಿಂದು ಆಮೇಲೆ ಊಟ ಮಾಡ್ಬೇಕು. ಆಮೇಲೆ ಊಟದಲ್ಲಿ ಲೌಕಿ, ಸೋರೆಕಾಯಿ, ಬೀಟ್ರೂಟ್, ಕುಂಬಳಕಾಯಿ, ಕ್ಯಾರೆಟ್ ಇವುಗಳ ಸಲಾಡು ಮಾಡ್ಬೋದು, ಸಬ್ಜಿನೂ ಮಾಡ್ಬೋದು. ರಿಜ್ಗಾಡ್, ಹೀರೆಕಾಯಿ, ಸೌತೆಕಾಯಿ, ಪಾಲಕ ಇವು ನಿಮ್ಮ ಕರಳಿಗೆ ಇಷ್ಟವಾದ ಆಹಾರಗಳು. ಸೊ ಇದನ್ನ ಲೈಟ್ ಆಗಿ ಬೇಯಿಸಿ ತರಕಾರಿಗಳು ನಿಮ್ಮ ಕರುಳಿನ ಒಳಪದರವನ್ನ ಗುಣಪಡಿಸ್ತದೆ. ಸೊ ಜೀರ್ಣಿಸಿಕೊಳ್ಳಕ್ಕೆ ಸುಲಭವಾದ ಯಾವ್ದಾದ್ರು ಬೇಳೆ, ಹೆಸರು ಬೇಳೆ ಆಗಿರ್ಬೋದು. ಹೆಸರು ಬೇಳೆ ಒಂದು ಒಂದು ಅತ್ಯುತ್ತಮವಾದ ಆಹಾರ ಇದು. ಜೀರ್ಣಿಸ್ಕೊಳ್ಳಕ್ಕೆ ಈಸಿಯಾಗಿ ಜೀರ್ಣ ಆಗ್ತದೆ. ಸೊ ಕರುಳಿನ ರಿಸೆಟ್ ಮಾಡೋ ಸಮಯದಲ್ಲಿ ಈ ಕಡ್ಲೆಕಾಯಿ, ರಾಜ್ಮಾ, ಈ ಭಾರ ಡಾಲ್ಗಳನ್ನ ಅಂದ್ರೆ ಬೇಳೆಗಳನ್ನ ತಿನ್ಬಾರ್ದು. ಇನ್ನ ಉತ್ತಮ ಕೊಬ್ಬುಗಳು ಅಂದ್ರೆ ಒಳ್ಳೆ ಕೊಬ್ಬುಗಳು, ಹೆಲ್ದಿ ಫ್ಯಾಟ್ಸ್ ನಿಮ್ಮ ಕರುಳಿನ ಒಳಪದರವನ್ನ ಗುಣಪಡಿಸ್ತವೆ, ನಯಗೊಳಿಸ್ತವೆ. ಮತ್ತೆ ಇದು ಅಗತ್ಯ ಕೂಡ ಇದೆ ಲುಬ್ರಿಕೇಶನ್ಗೆ. ಹೇಗಂದ್ರೆ ಈಗ ನಮ್ಮ ವೆಹಿಕಲ್ಗೆ ನಾವು ಲುಬ್ರಿಕೇಶನ್ ಆಯಿಲ್ ಹಾಕ್ತಿವಿ ನೋಡಿ, ಅದು ತಿರ್ಗಕ್ಕೆ ಸರಿಯಾಗಿ. ಆ ಆಯಿಲ್ ಹಾಕ್ತಾ ಇದ್ರೆ ಅದು ಚಟ ಚಟ ಸೌಂಡ್ ಬರ್ತಾ ಇರುತ್ತೆ, ಸೇವಾಗಿ ಸೌಂಡ್ ಬರ್ತಾ ಇರುತ್ತೆ. ಸೊ ಲುಬ್ರಿಕೇಶನ್ಗೋಸ್ಕರ ನಾವು ಹೇಗೆ ಆಯಿಲ್ ಹಾಕ್ತಿವಲ್ಲ ನಮ್ಮ ವೆಹಿಕಲ್ ಅಲ್ಲಿ, ನಮ್ಮ ಯಾವ್ದೇ ಒಂದು ಮಷೀನ್ ಅಲ್ಲಿ, ಅದೇ ರೀತಿ ನಮ್ಮ ದೇಹಕ್ಕೆ ಕೂಡ ಫ್ಯಾಟ್ನ ಆಗುತ್ತಿದೆ ಫ್ರೆಂಡ್ಸ್. ನಮ್ಮ ಬೋನ್ಸ್ ಕಾರ್ಟಿಲೇಜ್ ಬೇಗ ಸವಿಯಲ್ಲ. ಕಾರ್ಟಿಲೇಜ್ ಸವಿದ್ ಹೋದ್ರೇನೆ ಕೈ ಜಾಯಿಂಟ್ ಪೇನ್ಗಳು, ಮೊಳಕಾಲು ನೋವು ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ 1 ಟೀ ಸ್ಪೂನ್ ತುಪ್ಪ ಪ್ರತಿಯೊಂದು ಊಟದಲ್ಲಿ. ತೆಂಗಿನಕಾಯಿ ಕಟ್ ಮಾಡಿರೋದು, ತೆಂಗಿನಕಾಯಿ ಒಡೆದ್ಬಿಟ್ಟು ಪೀಸ್ ಕಟ್ ಮಾಡೋದು, ಇದು ಕೂಡ ಒಳ್ಳೆ ಹೆಲ್ದಿ ಫ್ಯಾಟ್. ಎಳ್ಳು, ಬಿಳಿ ಎಳ್ಳು, ಕರಿ ಎಳ್ಳು ಯಾವ್ದಾದ್ರು. ಸೊ ನೆನೆಸಿದ ಬೀಜಗಳು, ಬಾದಾಮ್ ಆಗಿರ್ಬೋದು, ವಾಲ್ನಟ್ ಆಗಿರ್ಬೋದು. ಸೊ ಇವು ಆಮ್ಲೀಯತನ ಗುಣಪಡಿಸ್ತದೆ ಫ್ರೆಂಡ್ಸ್. ನಿಮ್ಮಲ್ಲಿರೋ ಆಸಿಡಿಟಿನ ಕಡಿಮೆ ಮಾಡ್ತದೆ. ಸೊ ಮತ್ತೆ ಬ್ಲೋಟಿಂಗ್ ನ ಕಡಿಮೆ ಮಾಡ್ತದೆ. ನೀರಿನಿಂದ ಸಮೃದ್ಧವಾಗಿರೋ ಕೆಲವು ಆಹಾರಗಳು ಅಂದ್ರೆ ತೆಂಗಿನ ನೀರಾಗಿರ್ಬೋದು, ನಿಂಬೆ ವಾಟರ್ ಆಗಿರ್ಬೋದು, ಜೀರಾ ವಾಟರ್ ಆಗಿರ್ಬೋದು, ಮತ್ತೆ ಬೆಚ್ಚಗಿನ ನೀರಾಗಿರ್ಬೋದು. ಚೆನ್ನಾಗಿ ನೀರು ಕುಡಿಯೋದು ಎಲ್ಲ ಜೀರ್ಣಕ್ರಿಯೆಯನ್ನ ಸುಧಾರಿಸ್ತದೆ, ಮತ್ತೆ ನಿಮ್ಮ ಗ್ಯಾಸ್, ಎಸ್ಪೆಷಲ್ ಗ್ಯಾಸ್ ಅನ್ನ ಕಡಿಮೆ ಮಾಡ್ತದೆ. ಸೊ ಹುದುಗಿಸಿದ ಆಹಾರಗಳಾದ ಇದು ನೈಸರ್ಗಿಕ ಪ್ರೋಬಯೋಟಿಕ್ಗಳು. ಇದು ನಿಮ್ಮ ದೇಹಕ್ಕೆ ಸರಿ ಹೊಂದುವ ಮನೆಯಲ್ಲೇ ತಯಾರಿಸಿದ ಮೊಸರು ಆಗಿರ್ಬೋದು, ಮಜ್ಜಿಗೆ, ಇಡ್ಲಿ ದೋಸೆ ಹಿಟ್ಟು. ಅದೇ ಇಡ್ಲಿ ದೋಸೆ ಹಿಟ್ಟು ಏನಿದೆ ಅಲ್ಲ, ಒಂದೇ ಸರಿ ರುಬ್ಬಿ ಬಿಟ್ಟು ಒಂದು 5-6 ದಿನ ತೆಗೆದುಕೊಳ್ಬೇಡಿ. ಒಂದು ಮ್ಯಾಕ್ಸಿಮಮ್ 2 ದಿನ ಅಷ್ಟೇ ತೆಗೆದುಕೊಳ್ಳಿ. ಸೊ ಮನೆಯಲ್ಲಿ ತಯಾರಿಸಿದ ಉಪ್ಪಿನಕಾಯಿ, ತುಂಬಾ ಚಿಕ್ಕ ಉಪ್ಪಿನಕಾಯಿ ಅಷ್ಟೇ. ಇದು ನಿಮ್ಮ ಕರುಳು ಸ್ನೇಹಿ ಅಂತ ಕರೀತೀವಿ, ಗಟ್ ಫ್ರೆಂಡ್ಲಿ. ಇವು ಒಳ್ಳೆ ಬ್ಯಾಕ್ಟೀರಿಯಾವನ್ನ ಸೃಷ್ಟಿಸ್ತವೆ, ಇವು ಒಳ್ಳೇದು. ಸೊ ಹಂತ 3ಕ್ಕೆ ಅಂತಿಮವಾಗಿ ಹೇಳ್ಬೇಕು ಅಂತಂದ್ರೆ, ಈ ಆಹಾರಗಳು ನಿಮ್ಮ ಜೀರ್ಣಕ್ರಿಯೆಯನ್ನ ಬೆಂಬಲಿಸ್ತವೆ, ನಿಮ್ಮ ಕರುಳನ್ನ ಸರಿಪಡಿಸ್ತವೆ, ಮತ್ತು ನಿಮ್ಮ ಹೊಟ್ಟೆಯನ್ನ ಹಗುರ ಮತ್ತೆ ಶಾಂತಗೊಳಿಸ್ತವೆ ಫ್ರೆಂಡ್ಸ್. ಸೊ ಈ ಹಂತ ಮುಗಿದು, 3ನೇ ಹಂತ ಮುಗಿದೆ. ಸೊ ಈಗ ಹಂತ 4ಕ್ಕೆ ಹೋಗೋಣ. ಇಲ್ಲಿ ತಪ್ಪಿಸಬೇಕಾದ ಆಹಾರಗಳ ಬಗ್ಗೆ ತಿಳ್ಕೊಂಡು, ನಿಮ್ಮ ಕರುಳಿಗೆ ಹಾನಿ ಮಾಡೋ ಕೆಲವು ಆಹಾರಗಳಿವೆ. ಇವು ನಿಮ್ಮ ಜೀರ್ಣಕ್ರಿಯೆಯನ್ನ ದುರ್ಬಲಗೊಳಿಸ್ತವೆ ಫ್ರೆಂಡ್ಸ್. ಅಲ್ಲಿ ಅನಿಲವನ್ನು ಸೃಷ್ಟಿಸ್ತವೆ, ಗ್ಯಾಸನ್ನ ಸೃಷ್ಟಿಸ್ತವೆ, ಆಮ್ಲತೆಯನ್ನು ಉಂಟು ಮಾಡ್ತವೆ, ಮತ್ತೆ ನಿಮಗೆ ಉಬ್ಬುವಿಕೆಯನ್ನ ನೀಡ್ತವೆ. ಅವು ಯಾವ ಆಹಾರಗಳಂದ್ರೆ, ನಿಮ್ಮ ಕರುಳನ್ನ ಈ ರಿಸೆಟ್ ಮಾಡೋ ಸಮಯದಲ್ಲಿ ಈ ಆಹಾರಗಳನ್ನ ಕಟ್ಟುನಿಟ್ಟಾಗಿ ನೀವು ತಪ್ಪಿಸಿ ಫ್ರೆಂಡ್ಸ್. ಓಕೆ, ಸೊ ಅವು ಯಾವ ಆಹಾರಗಳು ಅಂತಂದ್ರೆ, ಹಾಲು ಮತ್ತು ಹಾಲಿನ ಚಹಾ. ಹಾಲು ಇದು ಗ್ಯಾಸ್ ಅನ್ನ ಉತ್ಪತ್ತಿ ಮಾಡುತ್ತದೆ, ಪ್ರಮುಖ ಕಾರಣ ಇದು. ಸೊ ಹಾಲಿನೊಂದಿಗೆ ಚಹಾ ಮಾಡೋದು, ಕಾಫಿ ಮಾಡೋದು, ಡೈರೆಕ್ಟ್ ಆಗಿ ಹಾಲು ಕುಡಿಯೋದು, ಹಾಲಿನ ಮಾಡಿದ ತಿಂಡಿಗಳು, ಇವು ಒಂದು ಹಂತ ಆಮ್ಲೀಯತೆಯನ್ನು 50% ಜಾಸ್ತಿ ಮಾಡ್ತವೆ. ಸೊ ಈ ಆಹಾರಗಳನ್ನ ಕಟ್ಟುನಿಟ್ಟಾಗಿ ತಪ್ಪಿಸಬೇಕಾದ ತುಂಬಾ ಅವಶ್ಯಕತೆ ಇರ್ತದೆ. ಸೊ 2ನೇದು ಭಾರಿ ಡಾಲ್ ಮತ್ತೆ ಬೀನ್ಸ್ಗಳು. ಇವು ಬೇಗನೆ ಫರ್ಮೆಂಟ್ ಆಗ್ತವೆ, ಮತ್ತೆ ಅನಿಲವನ್ನು ಸೃಷ್ಟಿಸ್ತವೆ, ಗ್ಯಾಸ್ ಅನ್ನು ಉತ್ಪಾದನೆ ಮಾಡ್ತವೆ. ಚೆನ್ನ, ಕಡಲೆಕಾಳು, ರಾಜ್ಮಾ, ಕಾಬೂಲ್ ಚನಾ, ಸೋಯಾಬೀನ್ಸು ಇವೆಲ್ಲ ತಿನ್ಬಾರ್ದು. ಸೊ ಹುರಿದ ಆಹಾರಗಳು ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸ್ತವೆ. ಪಕೋಡಾ, ಚಿಪ್ಸು, ಪೂರಿ, ವಡಾಗಳು, ನಮ್ಕೀನ್ಗಳು ಅಂದ್ರೆ ಈ ಪ್ಯಾಕೆಟ್ ಗಳಲ್ಲಿ ಸಿಗೋ ತಿಂತಿರಲ್ಲ ಅವೆಲ್ಲ, ಬೇಕರಿ ಉತ್ಪನ್ನಗಳು, ಇವು ಕರುಳಿನ ಒಳಪದರವನ್ನ ಹಾನಿಗೊಳಿಸ್ತವೆ. ಬ್ರೆಡ್, ಬಿಸ್ಕೆಟ್ಗಳು, ಕೇಕು, ಪೇಸ್ಟ್ರಿಗಳು, ಬನ್ಗಳು, ಪಫ್ಗಳು. ಸೊ ಕೋಲ್ಡ್ ಆಹಾರಗಳು, ಕೆಲವೊಂದು ತಣ್ಣನೆಯ ಆಹಾರ ಏನ್ ಮಾಡ್ತವೆ, ಇದ್ರ ತಣ್ಣನೆಯ ತಾಪಮಾನ ಜೀರ್ಣಕ್ರಿಯೆ ಅಗ್ನಿಯನ್ನ ಕಡಿಮೆ ಮಾಡ್ತವೆ ಫ್ರೆಂಡ್ಸ್. ಐಸ್ ಕ್ರೀಮು, ತಣ್ಣೀರು, ಮತ್ತೆ ಕೋಲ್ಡ್ ಜ್ಯೂಸ್ಗಳು, ಫ್ರಿಡ್ಜ್ ನಿಂದ ತೆಗೆದಿರೋ ನೀರುಗಳು, ಇವೆಲ್ಲ. ಸೊ ಜಂಕ್ ಫುಡ್ಗಳು
ನೀವು ದಯವಿಟ್ಟು ಸಂಪೂರ್ಣವಾಗಿ ತಪ್ಪಿಸಿ. ಪಿಜ್ಜಾ, ಬರ್ಗರ್, ಮೊಮೋಸ್, ನೂಡಲ್ಸ್, ಪಾಸ್ತಾ ಇವೆಲ್ಲ. ಆಮೇಲೆ ಸಕ್ಕರೆ ಮತ್ತು ಸಿಹಿ ತಿಂಡಿಗಳು. ಸಕ್ಕರೆ ನಿಮ್ಮ ಕರುಳಿನಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾನ ಪೋಷಿಸ್ತವೆ. ಚಾಕ್ಲೇಟ್ಗಳು, ಸಿಹಿ ತಿಂಡಿಗಳು, ಪ್ಯಾಕ್ ಮಾಡಿದ ಆಹಾರಗಳು, ಪ್ಯಾಕ್ ಮಾಡಿದ ರಸ ಅಂದ್ರೆ ಜ್ಯೂಸ್ಗಳು ಇರ್ಬೋದು, ಇವನು ಕೂಡ ತಪ್ಪಿಸಿ. ಸೊ ಹೆಚ್ಚು ಆಹಾರಗಳನ್ನ ಮಿಶ್ರ ಮಾಡುವುದು ಅದು ಕೂಡ ದೊಡ್ಡ ತಪ್ಪು ಫ್ರೆಂಡ್ಸ್. ಹೇಗಂದ್ರೆ ಹಣ್ಣು ಮತ್ತೆ ಹಾಲನ್ನ ಮಿಕ್ಸ್ ಮಾಡ್ತಾರೆ ಫ್ರೆಂಡ್ಸ್, ಜ್ಯೂಸ್ ಮಾಡ್ಕೊಡ್ತಾರೆ, ಅದನ್ನ ಮಾಡಬಾರ್ದು. ಮೊಸರು ಮತ್ತೆ ಹಣ್ಣನ್ನ ಮಿಕ್ಸ್ ಮಾಡಬಾರ್ದು. ಊಟದ ನಂತರ ಹಣ್ಣು ತಿನ್ಬಾರ್ದು. ರಾತ್ರಿಯಲ್ಲಿ ಭಾರಿ ಊಟವನ್ನ ಮಾಡಬಾರ್ದು. ವೇಗವಾಗಿ ತಿನ್ನೋದು, ಅಗಿಯದೆ, ಚೆನ್ನಾಗಿ ಅಗಿಯದೆ ವೇಗವಾಗಿ ತಿನ್ನೋದು. ಸೊ ಹಂತ 4, ಈ ಆಹಾರಗಳು ಕೆಟ್ಟದಲ್ಲ, ಆದ್ರೆ ನಿಮ್ಮ ಕರುಳು ಈಗ ಅವುಗಳಿಗೆ ಸಿದ್ಧ ಆಗಿಲ್ಲ ಫ್ರೆಂಡ್ಸ್. ನಿಮ್ಮ ಕರುಳು ಗುಣವಾದ ನಂತರ ನೀವು ಅವುಗಳನ್ನ ನಿಧಾನವಾಗಿ ಮತ್ತೆ ಅದನ್ನ ಇಂಟ್ರೊಡ್ಯೂಸ್ ಮಾಡಬಹುದು. ಸೊ ಈ ಕರುಳು ರಿಸೆಟ್ ಕಾರ್ಯಕ್ರಮದಲ್ಲಿ ಈ ಎಲ್ಲಾ ಮೇಲಿನ ವಸ್ತುಗಳನ್ನು ಕಟ್ಟುನಿಟ್ಟಾಗಿ ತಪ್ಪಿಸಿ. ಸೊ ಇದು ನಿಮ್ಮ ಒಂದು 4ನೇ ಹಂತ. ಸೊ 5ನೇ ಹಂತದಲ್ಲಿ ಕರುಳಿನ ಗುಣಪಡಿಸುವಿಕೆಯು ಅತ್ಯಂತ ತಪ್ಪಾಗಿ ಅರ್ಥೈಸಲ್ಪಟ್ಟ ಶಕ್ತಿಶಾಲಿ ಭಾಗ ಇದು. ಅಂದ್ರೆ ಜನ ಇದನ್ನ ತುಂಬಾ ಅಪಾರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ. ಯಾವ್ದು ಹೇಳಿ? ನಿಮ್ಮ ತಿನ್ನುವ ಸಮಯವನ್ನ. ಹೆಚ್ಚು ಜನ ತಿಂತಾರೆ, ಹೆಚ್ಚ ಜನ ಏನ್ ಮಾಡ್ತಾರೆ, ತಿನ್ನುತ್ತಾರೆ ಎಂಬ ಕಾರಣದಿಂದ ಆಮ್ಲೀಯತೆ ಹೊಂದಿರೋದಿಲ್ಲ. ಅಂದ್ರೆ ತುಂಬಾ ತಿಂತಾರೆ, ತಿನ್ನೋದ್ರಿಂದನೇ ಅಸಿಡಿಟಿ ಆಗುತ್ತೆ ಅಂತಾನೆ ತಿಳ್ಕೊಬೇಡಿ. ಯಾಕಂದ್ರೆ ಯಾವಾಗ ನೀವು ತಿಂತೀರಾ, ಯಾವ ಟೈಮಲ್ಲಿ ನೀವು ತಿಂತಾ ಇದ್ದೀರಾ, ಅದಕ್ಕೆ ಅಸಿಡಿಟಿ ಆಗುತ್ತೆ. ಸೊ ಗೋಲ್ಡನ್ ರೂಲ್ಸ್ ಇದಕ್ಕೆ ನಾವು ಗೋಲ್ಡನ್ ರೂಲ್ಸ್ ಅಂತಾನೆ ಕರಿತೀವಿ. ಪ್ರತಿದಿನ ನಿಗದಿತ ಸಮಯದಲ್ಲಿ ತಿನ್ನಿರಿ. ಯಾಕಂದ್ರೆ ನಿಮ್ಮ ಕರುಳು ದಿನಚರಿಯನ್ನ ಪ್ರೀತಿಸ್ತದೆ. ಅನುಸರಿಸಬೇಕಾದ ಸಮಯಗಳು ಬೆಳಿಗ್ಗೆ 8ರಿಂದ 10 ಗಂಟೆ ಒಳಗಡೆನೆ ನೀವು ತಿಂಡಿಯನ್ನ ತಿನ್ನಿ. ತುಂಬಾ ಬೇಗನೂ ಅಲ್ಲ, ತುಂಬಾ ತಡವಾಗಿ ಕೂಡ ಅಲ್ಲ. ಸೊ ನೀವು ತುಂಬಾ ಬೇಗ ತಿಂದ್ರೆ ಜೀರ್ಣಕ್ರಿಯೆ ದುರ್ಬಲ ಆಗಿರುತ್ತೆ. ನೀವು ತಡವಾಗಿ ತಿಂದ್ರೆ ಆಮ್ಲೀಯತೆ ಹೆಚ್ಚಾಗುತ್ತೆ, ಅವಾಗ ಜೀರ್ಣಕ್ರಿಯೆ ಕಮ್ಮಿ ಆಗಿರುತ್ತೆ. ಸೊ ಮಧ್ಯಾಹ್ನದ ಊಟ 12ರಿಂದ 2 ಗಂಟೆವರೆಗೆ ತಿನ್ನಿ. ಇದು ಅತ್ಯಂತ ಪ್ರಬಲವಾದ ಜೀರ್ಣಕ್ರಿಯೆ ಸಮಯ ಅಂತಾನೆ ಹೇಳ್ಬೋದು. ನಿಮ್ಮ ಹೊಟ್ಟೆಯ ಬೆಂಕಿ ಅವಾಗ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಇದು ನಿಮ್ ದಿನದ ಒಂದು ದೊಡ್ಡ ಊಟ ಅಂತಾನೆ ಹೇಳ್ಬೋದು. ಈಗ ತಿಂಡಿ ಈವ್ನಿಂಗ್ ಸ್ನಾಕ್ಸ್ ತಗೊಂತಾರಲ್ಲ, ಚಹಾ ಕಾಫಿ ಜೊತೆಗೆ. ಹಸಿದಿದ್ರೆ ಮಾತ್ರ, ನಿಮ್ಗೆ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಮಾತ್ರ ತಿನ್ನಿ. ಹಣ್ಣು, ತೆಂಗಿನಕಾಯಿ, ಬೀಜಗಳದರ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಇವೆಲ್ಲ ರೋಸ್ಟ್ ಮಾಡಿ ತಿನ್ಬೋದು. ಅಥವಾ ಮಜ್ಜಿಗೆನ ಕುಡಿಬಹುದು, ಒಳ್ಳೇದು. ನಿಮ್ಮ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೇದು ಮಜ್ಜಿಗೆ. ಸೊ ರಾತ್ರಿ ಊಟ 6:30ಯಿಂದ 7:30 ಒಳಗಡೆ ಮುಗಿಸ್ಬಿಡ್ಬೇಕು ನಿಮ್ಮ ಊಟನ. ತುಂಬಾ ಮುಖ್ಯವಾದ ವಿಷಯ. ಬೇಗ ಭೋಜನ ಮಾಡೋದ್ರಿಂದ ನಿಮ್ಮ ಆಮ್ಲೀಯತೆ, ಗ್ಯಾಸು, ಮತ್ತೆ ಬ್ಲೋಟಿಂಗು, ಕಾನ್ಸ್ಟಿಪೇಷನ್, ರಾತ್ರಿಯಲ್ಲಿ ಆಸಿಡ್ ರಿಫ್ಲಕ್ಸ್ ಆಗ್ತಾ ಇರುತ್ತೆ, ಅದು ಭಾರ ಕಡಿಮೆ ಆಗುತ್ತೆ. ಸೊ ನಿದ್ರೆ ಸಮಯದಲ್ಲಿ ನಿಮ್ಮ ಕರುಳು ಗುಣ ಆಗ್ತಾ ಇರ್ತದೆ ಫ್ರೆಂಡ್ಸ್, ಆದ್ರೆ ಹೊಟ್ಟೆ ಖಾಲಿಯಾಗಿರುವಾಗ ಆಗಲ್ಲ. ಸೊ ಊಟ ಕೂಡ ರಾತ್ರಿ ಮುಖ್ಯ. ಆದ್ರೆ ರಾತ್ರಿ 8 ಗಂಟೆ ನಂತರ ಆಹಾರ ಸೇವಿಸಬೇಡಿ. ಸಂಜೆ 7:30 ಒಳಗಡೆ ತಿನ್ನೋದ್ರಿಂದ ತುಂಬಾ ಲಾಭ ಸಿಗುತ್ತೆ. ಅವಾಗ ನೀವು ಅದನ್ನ ಮಾಡಿದ್ರೆ ನಿಮ್ಮ ಕರುಳು ವಿಶ್ರಾಂತಿ ಪಡೆಯಕ್ಕೆ, ಅದನ್ನ ತನ್ನನ್ನು ತಾನು ಸರಿಪಡಿಸೋಕೆ ಮತ್ತೆ ರಿಸೆಟ್ ಆಗಕ್ಕೆ 12ರಿಂದ 14 ಗಂಟೆಗಳ ಕಾಲ ತೆಗೆದುಕೊಳ್ತದೆ. ಸೊ ಇದು ಹೇಗೆ ಕೆಲಸ ಮಾಡ್ತದೆ ಅಂತಂದ್ರೆ, ನೀವು ಸರಿಯಾದ ಸಮಯದಲ್ಲಿ ತಿಂದಾಗ ನಿಮ್ಮ ಜೀರ್ಣಕ್ರಿಯೆ ಸರಾಗಾಗ್ತದೆ ಫ್ರೆಂಡ್ಸ್. ನೀವು ಹಗುರವಾಗಿ ಫೀಲ್ ಮಾಡ್ತೀರಾ, ನಿಮ್ಮ ಹೊಟ್ಟೆ ಚಪ್ಪಟೆ ಆಗ್ತದೆ, ನಿಮ್ಮ ಆಮ್ಲೀಯತೆ ಸ್ವಾಭಾವಿಕವಾಗಿ ಕಡಿಮೆ ಆಗ್ತದೆ, ನಿಮ್ಮ ಕರುಳಿನ ಉರಿಯೂತ ಕೂಡ ಕಡಿಮೆ ಆಗ್ತದೆ. ಆದ್ರೆ ನೆನ್ಪಿಡಿ, ಕರುಳು ಗುಣವಾಗುವುದು ಅಡುಗೆ ಮನೆಯಲ್ಲಿ ಮಾತ್ರ ಅಲ್ಲ, ಆದರೆ ನಿಮ್ಮ ಊಟಗಳ ನಡುವಿನ ಅಂತರದಲ್ಲೂ ಕೂಡ. ಅದರಿಂದ ಮುಂದಿನ ಕೆಲವು ದಿನಗಳವರೆಗೆ ಆ ಸಮಯಕ್ಕೆ ಅಂಟಿಕೊಳ್ಳಿ, ನಿಮ್ಮ ಕರುಳು ನಿಮ್ಗೆ ಧನ್ಯವಾದ ಹೇಳ್ತಿದ್ದಾರೆ. ಸೊ ಇದಾಯ್ತು ಹಂತ 5. ಈಗ ನಾವು ಹಂತ 6ನ್ನ ನೋಡೋಣ. ನಿಮ್ಮ ಗಟ್ ರಿಸೆಟ್ ಮಾಡೋ ಕಾರ್ಯಕ್ರಮಕ್ಕೆ ಅತ್ಯಂತ ಇದು ಇಂಪಾರ್ಟೆಂಟ್ ಫೇಸ್ ಅಂತಾನೆ ಹೇಳ್ಬೋದು. ಇದನ್ನ ರಾತ್ರಿ ಗಟ್ ಮರುಹೊಂದಿಸಿ ಅಂತ ಕರಿತೀವಿ, ನೈಟ್ ಗಟ್ ರಿಸೆಟ್. ಸೊ ಬೆಳಿಗ್ಗೆ ಎಲ್ಲ, ಮಧ್ಯಾಹ್ನ ಎಲ್ಲ. ಆದ್ರೆ ನೀವು ನಿದ್ರಿಸುವಾಗ ಏನಾಗುತ್ತೆ, ನಿಮ್ಮ ದಿನದ ಕೊನೆ 2 ಗಂಟೆಗಳಲ್ಲಿ ನೀವು ಏನ್ ಮಾಡ್ತೀರಾ ಅಂತಂದ್ರೆ, ನಾಳೆ ಬೆಳಿಗ್ಗೆ ನಿಮ್ಮ ಹೊಟ್ಟೆ ಹೇಗೆ ಭಾಸವಾಗ್ತದೆ ಎಂಬುದನ್ನ ಇದು ನಿರ್ಧರಿಸಿದೆ. ಸೊ ಅದಕ್ಕೆ ನೀವು ರಾತ್ರಿ ನಿಮ್ದು ಹೇಗೆ ಇರ್ಬೇಕು ಅಂತಂದ್ರೆ, ಹಂತ 6 ಈ 3 ಒಂದು ರಿಚುವಲ್ಸ್ ನ ಫಾಲೋ ಮಾಡಿ ನೀವು. ಅಂದ್ರೆ ಲಘು ಆರಂಭಿಕ ಭೋಜನ ಸಂಜೆ 6:30ರಿಂದ 7:30 ನಿಮ್ಮ ಭೋಜನ ಆಗ್ಬೇಕು. ಈ ನಿಮ್ಮ ಭೋಜನ ಮಗುವಿನ ಊಟದಂತೆ ಇರ್ಬೇಕು. ಅಂದ್ರೆ ತುಂಬಾ ಹಗೂರವಾಗಿರ್ಬೇಕು. ಕಿಚಡಿ ಆಗಿರ್ಬೋದು, ತರಕಾರಿ ಸೂಪ್ ಆಗಿರ್ಬೋದು, ಬೇಳೆಕಾಳು ಮತ್ತೆ ಅನ್ನ, ಅದು ಪೊಂಗಲ್ ತರ ಇರ್ತಲ್ಲ, ಆವಿಯಲ್ಲಿ ಬೇಯಿಸಿದ ತರಕಾರಿಗಳು, ಸ್ಟೀಮ್ಡ್ ವೆಜಿಟೇಬಲ್ಸ್,
ಆಮೇಲೆ ಅಥವಾ ರೊಟ್ಟಿ ಚಟ್ನಿ ಸಬ್ಜಿ ಚಟ್ನಿ ಬೇಡ, ರೊಟ್ಟಿ ಸಬ್ಜಿ ಲೈಟ್ ಆಗಿ ತಿನ್ಬೋದು ನೀವು, ಬಿಸಿ ಬಿಸಿ ಇದ್ರೆ. ಸೊ ಭಾರವಾದ ಹುರಿದ ಮಸಾಲೆಯುಕ್ತ ಸಿಹಿ ತಿಂಡಿಗಳಿಗೆ ಯೋಗ್ಯವಲ್ಲ ರಾತ್ರಿ ಊಟದ. ಸೊ ರಾತ್ರಿ ಊಟ ನಂತರ 10 ನಿಮಿಷಗಳ ನಡಿಗೆ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಿಮ್ಮ ಮನೆಯೊಳಗೆ ನೀವು ಹೊರಗಡೆ ಹೋಗಕ್ಕಾಗದಿದ್ರೆ ಮನೆ ಒಳಗಡೆ ನಡೆಯಿರಿ, ನಿಧಾನವಾಗಿ ನಡೆದರೆ ಸಾಕು. ಇದು ನಿಮ್ಮ ಜೀರ್ಣಕ್ರಿಯೆ, ಆಮ್ಲೀಯತೆ ಮತ್ತೆ ಬ್ಲೋಟಿಂಗು, ಸಕ್ಕರೆ ಅಂದ್ರೆ ನಿಮ್ಮ ಡಯಾಬಿಟೀಸ್ ಇದ್ರೆ ನಿಮ್ಮ ಶುಗರ್ನ ಕಂಟ್ರೋಲ್ ಇರ್ತದೆ, ನಿಮ್ಮ ಅನಿಲ ಚಲನೆಯನ್ನ ಸುಧಾರಿಸ್ತದೆ, ಅಂದ್ರೆ ನಿಮ್ಮ ಗ್ಯಾಸ್ ಅದನ್ನು ಕೂಡ ಸುಧಾರಿಸ್ತದೆ. 10 ನಿಮಿಷಗಳ ನಡುಗೆ ಔಷಧಿಗಳು ಮಾಡಲಾಗದ ಕೆಲಸವನ್ನ ಮಾಡ್ತದೆ. ಸೊ ರಾತ್ರಿ ಕರುಳಿನ ವಿಶ್ರಾಂತಿಗೋಸ್ಕರ ಕೆಲವು ನಿಮ್ಗೆ ಜ್ಯೂಸ್ ಅಂದ್ರೆ ಒಂದು ಪಾನೀಯಗಳನ್ನ ಹೇಳ್ತೀನಿ. ಜೀರಾ ಮತ್ತೆ ಜೀರಿಗೆ ಮತ್ತೆ ಸೊಂಪಿನ ನೀರು 2 ಕುದಿಸಿ ನೀವು ಕುಡೀರಿ. ಇದು ನಿಮ್ಮ ಗ್ಯಾಸನ್ನ ಕಡಿಮೆ ಮಾಡ್ತದೆ. ಮತ್ತೆ ಬಿಸಿ ನೀರು ಮತ್ತೆ ಚಿಟಿಕೆ ಅರಿಶಿನ ಅದು ಆಮ್ಲೀಯತನ ಶಾಂತಗೊಳಿಸ್ತದೆ ಮತ್ತೆ ಉರಿಯೂತನ ನಿವಾರಿಸ್ತದೆ. ಸೊ ಅಜ್ವೈನ್ ನೀರು ಗ್ಯಾಸನ್ನ ಕಡಿಮೆ ಮಾಡ್ತದೆ. ಸೊ ಶುಂಠಿ ಅಂದ್ರೆ ಶುಂಠಿ ಹಾಕಿ ಹಾಲು ಹಾಕಿ ಆತರ ಅಲ್ಲ, ಜೀರ್ಣಕ್ರಿಯೆಯನ್ನ ಹೆಚ್ಚಿಸ್ತದೆ. ಶುಂಠಿ ಪೌಡರ್ ಮಾತ್ರ ಹಾಕಿ ಕುದಿಸಿ ರೊಟ್ಟಿ. ಸೊ ಹಾಲು ಸಕ್ಕರೆಯನ್ನ ರಾತ್ರಿ ಎಲ್ಲ ಸೇವಿಸ್ಕೊಡಿ. ಸೊ ಬೋನಸ್ ಆಗಿ ಒಂದ್ ಹೇಳ್ಬೇಕು ಅಂತಂದ್ರೆ, ಆಳವಾದ ಹೊಟ್ಟೆ ಉಸಿರಾಟ ನೋಡಿ 3 ನಿಮಿಷಗಳ ಕಾಲ ಒಂದ್ ಜಾಗದಲ್ಲಿ ಕುಳಿತುಕೊಂಡು ಅಥವಾ ಮಲಗಿಕೊಂಡು ನಿಮ್ಮ ಹೊಟ್ಟೆ ಮೇಲೆ ಒಂದು ಕೈ ಇರಿಸಿ ಉಸಿರನ್ನ ತೆಗೆದುಕೊಳ್ಳಿ. ನಿಮ್ಮ ಹೊಟ್ಟೆ ಮೇಗೆ ಏರುತ್ತಿರುವಂತೆ ಅನುಭವಿಸಿರಿ. ನೀವು ಮೇಲೆ ಏರ್ತಾ ಇದೆ ಅನ್ನೋ ತರ ಅನುಭವಿಸಿ. ಸೊ ಉಸಿರನ್ನ ನಿಧಾನವಾಗಿ ಬಿಡಿ, ನಿಮ್ಮ ಹೊಟ್ಟೆ ವಿಶ್ರಾಂತಿ ಪಡಿತಾ ಇರುತ್ತೆ, ಅದನ್ನ ಅನುಭವಿಸಿ. ಸೊ ಇದು ನಿಮ್ಮ ದೇಹವನ್ನ ಗುಣಪಡಿಸುವ ಒಂದು ಕ್ರಮಕ್ಕೆ ಬದಲಾಯಿಸ್ತದೆ. ಸೊ ರಾತ್ರಿ ಇದು ರಿಸೆಟ್ ಪ್ರೋಗ್ರಾಮ್ ಏನಿದೆಲ್ಲ, ರಾತ್ರಿ ಮರುಹೊಂದಿಸುವ ಕೆಲಸ ಚೆನ್ನಾಗಿ ಮಾಡ್ತದೆ. ಸೊ ನೀವು ಹಗುರವಾದ ಹೊಟ್ಟೆಯೊಂದಿಗೆ ಮಲಗಿದಾಗ ಏನಾಗುತ್ತೆ, ನಿಮ್ಮ ದೇಹ ಕರುಳಿನ ಒಳಪದರವನ್ನ ಗುಣಪಡಿಸುತ್ತೆ, ಅಲ್ಲಿ ಸಂಗ್ರಹವಾಗಿರುವ ಗ್ಯಾಸ್ ಅನ್ನ ಬಿಡುಗಡೆ ಮಾಡ್ತದೆ, ಆಮ್ಲೀಯತೆಯನ್ನ ಸಮತೋಲನಗೊಳಿಸ್ತದೆ, ಮತ್ತೆ ನಿಮ್ಮ ಹೊಟ್ಟೆಯನ್ನ ಹೊಸ ದಿನಕ್ಕೆ ಸಿದ್ಧಪಡಿಸ್ತದೆ, ನಾಳೆ ದಿನಕ್ಕೆ ಸಿದ್ಧಪಡಿಸ್ತದೆ. ನೀವು ಹಗುರವಾದ ಹೊಟ್ಟೆ, ಚಪ್ಪಟೆಯಾದ ಹೊಟ್ಟೆ, ಸುಗಮ ಜೀರ್ಣಕ್ರಿಯೆ, ಭಾರ ಅನ್ಸಲ್ಲ ಹೊಟ್ಟೆಯಲ್ಲಿ, ಆಮ್ಲೀಯತೆ, ಅಸಿಡಿಟಿ ಕಡಿಮೆ ಆಗ್ತದೆ, ನಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತೆ ನೀವು ಎಚ್ಚರ ಕೂಡ ಒಂದು ಒಳ್ಳೆ ನಿದ್ರೆಯಿಂದ ಎಚ್ಚರಾದ್ರೆ ಹೇಗಿರ್ತೀರಲ್ಲ ಹಾಗಿರ್ತೀರ. ಸೊ ಹಂತ 6 ಇದು ನಿಮ್ಮ ರಾತ್ರಿ ಕರುಳಿನ ಮರುಹೊಂದಿಸುವ ಕಾರ್ಯಕ್ರಮ ಆಯ್ತು. ಈ ಕಾರ್ಯಕ್ರಮದಲ್ಲಿ ಇದನ್ನ ಪ್ರತಿದಿನ ಮಾಡಿ. ಸೊ ಇದರಿಂದ ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಹಂತ 7ರಲ್ಲಿ ನಾವು ಭಾವನಾತ್ಮಕ ಕರುಳು ಬಿಡುಗಡೆ ಅಂತ. ಈಗ ನಾವು ಸಂಪೂರ್ಣ ಕಾರ್ಯಕ್ರಮದ ಅತ್ಯಂತ ಶಕ್ತಿಶಾಲಿ ಹಂತದಲ್ಲಿ ತಲುಪಿದ್ದೇವೆ ಫ್ರೆಂಡ್ಸ್, ಭಾವನಾತ್ಮಕ ಕರುಳಿನ ಬಿಡುಗಡೆ. ಸೊ ಜಾಗರೂಕತೆಯಿಂದ ಇದನ್ನ ಆಲಿಸಿ. ನಿಮ್ಮ ಕರುಳು ಕೇವಲ ಜೀರ್ಣಕ್ರಿಯೆಯ ಕೇಂದ್ರ ಅಲ್ಲ, ಅದು ನಿಮ್ಮ 2ನೇ ಮೆದುಳು. ನೀವು ಅನುಭವಿಸುವ ಪ್ರತಿಯೊಂದು ಭಾವನೆ ಏನಿದೆ, ಒತ್ತಡ ಆಗಿರ್ಬೋದು, ಕೋಪ ಆಗಿರ್ಬೋದು, ಅಪರಾಧ, ದುಃಖ, ಅತಿಯಾಗಿ ಯೋಚಿಸೋದು, ಇವೆಲ್ಲ ನಿಮ್ಮ ಹೊಟ್ಟೆಯನ್ನ ಪ್ರವೇಶಿಸ್ತದೆ. ನಿಮ್ಮ ಮೈಂಡ್ ಅನ್ನು ಮಾತ್ರ ಅಲ್ಲ, ನಿಮ್ಮ ಹೊಟ್ಟೆಯನ್ನು, ನಿಮ್ಮ ಗಟ್ಟನ್ನ ಕೂಡ ಪ್ರವೇಶಿಸ್ತದೆ. ಅದಕ್ಕಾಗಿ ನೀವು ಗಮನಿಸಿರ್ಬೋದು, ನೀವು ಒತ್ತಡದಲ್ಲಿ ಇರುವಾಗ ನಿಮ್ಗೆ ತುಂಬಾ ಸ್ಟ್ರೆಸ್ ಆಗಿತ್ತಂದ್ರೆ ನಿಮ್ಗೆ ಅಸಿಡಿಟಿ ಬರ್ತದೆ. ನೀವು ಅಳುವಾಗ ನಿಮ್ಮ ಹೊಟ್ಟೆ ಭಾರ ಅನಿಸ್ತದೆ. ಯಾರಾದ್ರೂ ನಿಮ್ಗೆ ನೋವುಂಟು ಮಾಡಿದಾಗ ನಿಮ್ಗೆ ಗ್ಯಾಸ್ ತರ ಆಗ್ಬೋದು ಅಥವಾ ಹಸಿವು ಕಡಿಮೆ ಆಗ್ಬೋದು. ನೀವು ಅತಿಯಾಗಿ ಯೋಚಿಸಿದಾಗ ನಿಮ್ಮ ಜೀರ್ಣಕ್ರಿಯೆ ನಿಧಾನ ಆಗ್ಬೋದು ಅಲ್ವಾ, ಹಸಿವೆ ಆಗಲ್ಲ ಕೆಲವರಿಗೆ, ಯಾಕಂದ್ರೆ ನಿಮ್ಮ ಕರುಳು ಭಾವನೆಗಳನ್ನ ಸಂಗ್ರಹಿಸ್ತದೆ. ಆದ್ರಿಂದ ನಾವು ಕರುಳನ್ನ ದೈಹಿಕವಾಗಿ ಗುಣಪಡಿಸಕ್ಕೆ ಬಯಸಿದ್ರೆ ಅದರೊಳಗೆ ಕುಳಿತಿರೋ ಭಾವನೆಗಳನ್ನ ನಾವು ಬಿಡುಗಡೆ ಮಾಡಬೇಕು ಆಗುತ್ತೆ. ಸೊ ಭಾವನಾತ್ಮಕ ಕರುಳು ಬಿಡುಗಡೆ ಆಚರಣೆ ಹೇಗೆ ಮಾಡೋದು ಅಂತಂದ್ರೆ, ಶಾಂತವಾಗಿ ಕುಳಿತುಕೊಳ್ಳಿ ಒಂದ್ ಜಾಗದಲ್ಲಿ. ಇದು 3 ನಿಮಿಷ ಮಾಡೋ ಕೆಲಸ ಅಷ್ಟೇ. ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಕೈಯನ್ನ ನಿಮ್ಮ ಹೊಟ್ಟೆ ಮೇಲೆ ಇರಿಸಿ, ನಿಮ್ಮ ಕಣ್ಣುಗಳನ್ನ ಮುಚ್ಚಿ, ನಿಮ್ಮ ಕೈಯನ್ನ ನಿಮ್ಮ ಹೊಟ್ಟೆಯ ಮೇಲೆ ಇರಿಸಿ. ನಿಮ್ಮ ಕಣ್ಣುಗಳನ್ನ ಮುಚ್ಚಿ, ನಿಮ್ಮ ಕೈಯನ್ನ ನಿಮ್ಮ ಹೊಟ್ಟೆ ಮೇಲೆ ಇರಿಸಿ, ನಿಮ್ಮ ಕಣ್ಣುಗಳನ್ನ ಮುಚ್ಚಿ, ನಿಮ್ಮ ಕೈಯನ್ನ ನಿಮ್ಮ ಹೊಟ್ಟೆಯ ಮೇಲೆ, ಇನ್ನೊಂದ್ ಕೈಯನ್ನ ಆ ಕೈ ಮೇಲೆ ಇಡಿ. ಸೊ ನಿಮ್ಮ ಉಸಿರನ್ನ ಅನುಭವಿಸಿ. ಸೊ ಈ ಮಾತುಗಳನ್ನ ಹೇಳಿ. ಯಾವ್ದಂತಂದ್ರೆ, ಪ್ರಿಯ ಕರುಳು, ನನ್ನ ಪ್ರಿಯವಾದ ಕರುಳು, ನಾನು ನಿನಗೆ ನೀಡಿದ ಒತ್ತಡಕ್ಕೆ ನಾನು ಕ್ಷಮೆ ಕೇಳಿಸ್ತೇನೆ, ವಿಷಾದಿಸುತ್ತೇನೆ. ನಿನ್ನೊಳಗೆ ನೋವನ್ನು ಹಿಡಿದಿಟ್ಟುಕೊಂಡಿದ್ದಕ್ಕಾಗಿ ನನಗೆ ವಿಷಾದವಿದೆ, ನೋವಿದೆ ಅಂತ ಹೇಳಿ. ಎಲ್ಲವನ್ನು ಜೀರ್ಣಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ನಿಧಾನವಾಗಿ ಈ 3 ವಾಕ್ಯಗಳನ್ನ ಹೇಳಿ. ನನ್ನ ಆಹಾರ ಮತ್ತು ನನ್ನ ಭಾವನೆಗಳು ಇಂದಿನಿಂದ ನಾನು ನಿಮ್ಮನ್ನು ಗೌರವಿಸುತ್ತೇನೆ. ನಾನು ನಿಮ್ಮ ಸಂಕೇತಗಳನ್ನು ಕೇಳುತ್ತೇನೆ. ನಾನು ನಿನ್ನ ಮೇಲೆ ಒತ್ತಡವನ್ನು ಹಾಕುವುದಿಲ್ಲ. ನಾನು ಗುಣಪಡಿಸಲು ಆಯ್ಕೆ ಮಾಡುತ್ತೇನೆ. ಇದು ಕರುಳಿನಿಂದ ಭಾವನಾತ್ಮಕ ಒತ್ತಡವನ್ನು ಬಿಡುಗಡೆ ಮಾಡುತ್ತದೆ.
ಸೊ ಆಳವಾದ ಭಾವನಾತ್ಮಕ ಉಸಿರು 10 ಬಾರಿ 10 ಬಾರಿ ಮಾಡಿ. ಸೊ ನಿಮ್ಮ ಮೂಗಿನ ಮೂಲಕ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ, ಹಿಡಿದುಕೊಳ್ಳಿ, ಬಿಡಿ. ಹಾಗೆ ನಿಧಾನವಾಗಿ ನಿಮ್ಮ ಬಾಯಿಯ ಮೂಲಕ ಬಿಡಿ. ಬಾಯಿ ಮೂಲಕ ಬಿಡಬೇಕು. ಸೊ ಪ್ರತಿ ಉಸಿರಿನೊಂದಿಗೆ ನೀವು ಒತ್ತಡವನ್ನು ಹೊರಗಡೆ ಹಾಕ್ತೀರಾ, ಭಯವನ್ನು ಹೊರಗಡೆ ಹಾಕ್ತೀರಾ, ಅತಿಯಾಗಿ ಯೋಚಿಸೋದನ್ನು ಹೊರಗಡೆ ಹಾಕ್ತೀರಾ, ಹಳೆಯ ನೋವುಗಳನ್ನ ಹೊರಗಡೆ ಹಾಕ್ತೀರಾ. ಯಾವುದೇ ನೋವುಗಳಿಂದ ನೀವು ಬಿಡುಗಡೆ ಆಗ್ತಿದ್ದೀರಿ ಅಂತ ನೀವು ಊಹಿಸಿ ಫ್ರೆಂಡ್ಸ್. ಇದು ತುಂಬಾ ನಿಮ್ಗೆ ವರ್ಕ್ ಮಾಡ್ತದೆ ಫ್ರೆಂಡ್ಸ್. ಸೊ ಲೆಟ್ ಇಟ್ ಗೋ ತಂದ್ರೆ ಅಂದ್ರೆ ಯಾವ್ದನ್ನ ತುಂಬಾ ನೀವು ಯೋಚನೆ ಮಾಡಬಾರ್ದು. ಲೆಟ್ ಇಟ್ ಗೋ. 2 ಕೈಗಳನ್ನ ನಿಮ್ಮ ಹೊಟ್ಟೆಯ ಮೇಲೆ ಇರಿಸಿ, ನಿಧಾನವಾಗಿ ಪ್ರದಕ್ಷಿಣಾಕಾರವಾಗಿ ಉಜ್ಜಿಕೊಳ್ಳಿ. ಪ್ರದಕ್ಷಿಣಾಕಾರ ಅಂದ್ರೆ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ಸೊ ಅದಕ್ಕೆ ಅವಾಗ ಹೇಳಿ, ನಾನು ನನ್ನ ಕರುಳಿನಿಂದ ಎಲ್ಲಾ ಒತ್ತಡವನ್ನು ಬಿಡುಗಡೆ ಮಾಡುತ್ತೇನೆ, ನಾನು ಗುಣಪಡಿಸಲು ಅವಕಾಶ ನೀಡುತ್ತೇನೆ, ನಾನು ಶಾಂತಿಯನ್ನು ಆರಿಸಿಕೊಳ್ಳುತ್ತೇನೆ. ನಿಮ್ಮ ಕರಳಿಗೆ ನಗು ಕೂಡ ತುಂಬಾ ಇಷ್ಟ ಫ್ರೆಂಡ್ಸ್, ತುಂಬಾ ಶಕ್ತಿಶಾಲಿ. ಸೊ ನಿಮ್ಮ ಮುಖದ ಮೇಲೆ ಸಣ್ಣ ನಗುವನ್ನ ಇರಿಸಿ, ಅವಾಗ ಮಂದಹಾಸವನ್ನ ಇರಿಸಿ. ನೀವು ನಗುವಾಗ ನಿಮ್ಮ ಕರುಳಿನ ಸ್ನಾಯುಗಳು ತಕ್ಷಣ ವಿಶ್ರಾಂತಿ ಪಡ್ತವೆ ಫ್ರೆಂಡ್ಸ್. ವಿಶ್ರಾಂತಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಗಟ್. ಸೊ ಹಂತ 7ರಲ್ಲಿ ನಾವ್ ಏನ್ ಕಲಿತಾ ಇದೀವಿ ಅಂದ್ರೆ, ಹಂತ 6 ಮುಗೀತು ಫ್ರೆಂಡ್ಸ್. ಓಕೆ, ಇದು ಹಂತ 7. ಇದು ನಿಮ್ಮ ಭಾವನಾತ್ಮಕ ಕರುಳಿನ ಬಿಡುಗಡೆ, ನಿಮ್ಮ ಕರುಳಿನ ವರ್ಷಗಳಿಂದ ಭಾವನೆಗಳನ್ನ ಕ್ಷಮಿಸಿ. ಹಂತ 7ರಲ್ಲಿ ನಾವ್ ಏನ್ ಕಲ್ತೀವಿ ಅಂತಂದ್ರೆ, ನಿಮ್ಮ ಭಾವನಾತ್ಮಕ ಕರುಳಿನ ಬಿಡುಗಡೆ ಮಾಡೋದು. ನಿಮ್ಮ ಕರುಳು ವರ್ಷಗಳಿಂದ ಭಾವನೆಗಳನ್ನ ಸಂಗ್ರಹಿಸಿದೆ, ಎಷ್ಟೋ ವರ್ಷದಿಂದ. ಈ ತರ ನೀವು ಹಿಂದೆ ಯಾವತ್ತೂ ಮಾಡೇ ಇಲ್ಲ. ಉಸಿರನ್ನ ಎಳೆದುಕೊಳ್ಳೋದು, ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸೋದು. ಸೊ ಇಷ್ಟು ದಿನ ಮಾಡಿದನ್ನ ನೀವು ಇವತ್ತು ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಕರುಳುಗಳು ವರ್ಷಗಳಿಂದ ಭಾವನೆಗಳನ್ನ ಸಂಗ್ರಹಿಸಿದೆ, ಮತ್ತೆ ಇಂದು ನೀವು ಅದನ್ನ ಉಸಿರಾಡಕ್ಕೆ ಬಿಟ್ಟಿದ್ದೀರಿ. ನೀವು ಈ 3 ನಿಮಿಷಗಳ ಅಭ್ಯಾಸ ಪ್ರತಿದಿನ ಮಾಡಿದ್ರೆ ನೀವು ಏನೇನ್ ಸುಧಾರಣೆ ಮಾಡ್ಕೋತೀರಾ ಅಂತಂದ್ರೆ ಫ್ರೆಂಡ್ಸ್, ಜೀರ್ಣಕ್ರಿಯೆ ಸುಧಾರಣೆ ಆಗ್ತದೆ, ನಿಮ್ಗೆ ಬ್ಲೋಟಿಂಗ್ ಕಡಿಮೆ ಆಗ್ತದೆ, ಆತ್ಮವಿಶ್ವಾಸ ಹೆಚ್ಚಾಗ್ತದೆ, ನಿಮ್ಮ ಮನಸ್ಥಿತಿ ಸುಧಾರಿಸ್ತದೆ, ನಿದ್ರೆ ಸುಧಾರಿಸ್ತದೆ ಫ್ರೆಂಡ್ಸ್, ನಿಮ್ದು ಕ್ರೇವಿಂಗ್ಸ್ ಕಡಿಮೆ ಆಗ್ತದೆ, ಶಕ್ತಿ ಹೆಚ್ಚಾಗ್ತದೆ. ಸೊ ಇದು 7ನೇ ಹಂತ ಮುಗಿದಿದೆ. ಈಗ ನಾವು ಹಂತ 8ಕ್ಕೆ ಹೋಗೋಣ. ಹಂತ 8 ಕರುಳಿನ ಟ್ರ್ಯಾಕಿಂಗ್ ವ್ಯವಸ್ಥೆ. ಅಂದ್ರೆ ಇಷ್ಟೆಲ್ಲ ಹಂತ 1ರಿಂದ 7 ಏನೇನ್ ಮಾಡಿದ್ವಿ ಅದನ್ನ ಟ್ರ್ಯಾಕ್ ಮಾಡ್ಬೇಕಲ್ಲ. ನಾನು ಹೇಳಿದ್ದಲ್ಲ, ಹಂತ 1ರಿಂದ 7 ಬರ್ಕೊಳ್ಳಿ. ಆಮೇಲೆ ಹಂತ 8 ಅಂತಂದ್ರೆ, ನೀವು ಹಂತ 1 ಕಂಪ್ಲೀಟ್ ಮಾಡಿದ್ರ ರೈಟ್ ಹಾಕಿ. ಸೊ ಈಗ ಏಕೆಂದ್ರೆ ಇದು ಟ್ರ್ಯಾಕ್ ಆಗ್ತದೆ, ಸುಧಾರಣೆ ಆಗಕ್ಕೆ ನಿಮ್ಗೆ ಇದು ಅವಕಾಶ ಕೊಡ್ತದೆ ಇದರಿಂದ. ಸೊ ಹೆಚ್ಚಾಗಿ ಜನ ಬ್ಲೋಟೆಡ್ ಯಾಕಾಗ್ತಾರೆ, ಆಮ್ಲತೆ ಏಕೆ ಇದ್ದಕ್ಕಿಂತ ಬರ್ತದೆ. ನೀವು ನಿಮ್ಮನ್ನ ಅವಾಗ ನಾ ಯಾವ ಆಹಾರಗಳನ್ನ ಮೊದ್ಲು ಯಾವ ಆಹಾರಗಳನ್ನ ತಗೊಳ್ತಾ ಇದ್ದೆ, ಇವಾಗ ಏನ್ ಚೇಂಜಸ್ ಮಾಡಿದೀನಿ, ಅದು ಚೇಂಜಸ್ ನಿಮ್ಗೆ ಗೊತ್ತಾಗ್ತಾ ಇರ್ತದೆ. ಮತ್ತೆ ಜೀರ್ಣಕ್ರಿಯೆ ನಿಧಾನವಾಗುವುದು ಹೇಗೆ ನಿಧಾನವಾಗ್ತದೆ, ಮತ್ತೆ ಯಾಕೆ ಇಷ್ಟು ದಿನ ಯಾಕೆ ಈ ತರ ಇತ್ತು ನಿಮ್ಗೆಲ್ಲ ಗೊತ್ತಾಗುತ್ತೆ. ಸೊ ಪ್ರತಿದಿನ ನೀವು ಇದನ್ನ ಟ್ರ್ಯಾಕ್ ಮಾಡಿದಾಗ ನೀವು ಕೆಲವು ಪ್ಯಾಟರ್ನ್ ಗಳನ್ನ ನೋಡ್ತೀರಾ. ನಿಮ್ಮ ಕರುಳನ್ನ ನೀವು ಅರ್ಥ ಮಾಡಿಕೊಳ್ತೀರಾ, ನೀವು ವೇಗವಾಗಿ ಗುಣಮುಖರಾಗ್ತೀರಿ. ನಿಮ್ಮ ದೈನಂದಿನ ಗಟ್ ಟ್ರ್ಯಾಕರ್ ಇದನ್ನ ನಿಮ್ಮ ಗುಂಪಿನೊಂದಿಗೆ, ಅಂದ್ರೆ ಯಾರಾದ್ರೂ ನಿಮ್ಮ ಒಂದು ಗುಂಪಿದ್ರೆ ಅದ್ರ ಜೊತೆ ಕೂಡ ಹಂಚ್ಕೋಬಹುದು. ಸೊ ಪ್ರತಿ ರಾತ್ರಿ ಏನ್ ಮಾಡಿ ಇದನ್ನ ಟ್ರ್ಯಾಕ್ ಮಾಡ್ತಾ ಇರಿ. ಸೊ ಬೆಳಗಿನ ಗಟ್ಟ ಆಚರಣೆ ಮುಗಿದಿದ್ಯಾ, ಅಲ್ಲಿ ಎಸ್ ಆರ್ ನೋ ಹಾಕಿ. ಎಸ್ ಆದ್ರೆ ಹಿಂಗ್ ಮಾಡಿ, ಅದ್ರ ಬಾರ್ ಮಾಡುದು, ನೋ ಅಂತ ಹಾಕಿ. ನೋ ಅಂದ್ರೆ ಅದ್ರ ಮೇಲೆ ಹೀಗ್ ಮಾಡಿ. ಬೆಳಗಿನ ಗಟ್ಟ ಆಚರಣೆ ಮುಗಿತಾ, ಓಕೆ ಎಸ್. ಜೀರ್ಣಕಾರಿ ಬೆಂಕಿ ವರ್ಧಕ ಹೇಳಿದೇನೆ 30 ಮಿನಿಟ್ಸ್ ಅಗ್ನಿ ಮುಗಿದಿದೆಯಾ, ಎಸ್ ಆರ್ ನೋ. 3ನೇದು, ನೀವು ಯಾವ ಸಮಯಕ್ಕೆ ಉಪಹಾರ ಸೇವಿಸಿದ್ದೀರಾ, ಸಮಯವನ್ನ ಬರೀರಿ. ನಾನು ಹೇಳಿದೆ 8ರಿಂದ 10 ಗಂಟೆ ಒಳಗಡೆ ನೀವು ನಿಮ್ಮ ಬೆಳಗಿನ ತಿಂಡಿಯನ್ನ ತಿನ್ಬೇಕು ಅಂತ. ನೀವು ಸಮಯವನ್ನ ಬರೀರಿ. ನೀವು ಯಾವ ಸಮಯಕ್ಕೆ ಮಧ್ಯಾಹ್ನದ ಊಟ ಮಾಡಿದಿರಾ, ನಾನು ಹೇಳಿದೆ 12ರಿಂದ 2 ಗಂಟೆ ಒಳಗಡೆ ಅಂತ, 12:30ಯಿಂದ 2 ಗಂಟೆ. ಸೊ ಆ ಸಮಯವನ್ನ, ಎಷ್ಟು ಗಂಟೆಗೆ ನೀವು ಊಟ ಮಾಡಿದ್ರೆ ಆ ಸಮಯನ ಬರೀರಿ. ನೀವು ಯಾವ ಸಮಯಕ್ಕೆ ರಾತ್ರಿ ಊಟವನ್ನು ಸೇವಿಸಿದಿರಾ ಅದನ್ನು ಬರೀರಿ. ಸೊ ನೀರಿನ ಸೇವನೆ, ಎಷ್ಟು ಗ್ಲಾಸ್ ನೀರು ಕುಡಿದಿದ್ದೀರಾ ಅದನ್ನು ಬರೀರಿ. ಸೊ ಬ್ಲೋಟಿಂಗ್, ಗ್ಯಾಸ್ ಮತ್ತೆ ನಿಮ್ಗೆ ಅಸಿಡಿಟಿ ಇದೇನಲ್ಲ 0ರಿಂದ 10 ಅದು ಎಷ್ಟು ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀವು ಅದನ್ನ ನೀವೇ ಅದನ್ನ ತಿಳ್ಕೊಬಹುದು ಇಷ್ಟೆಲ್ಲ ಮಾಡಿದಾಗ. ಸೊ 0 ಅಂದ್ರೆ ಯಾವ್ದೇ ಸಮಸ್ಯೆ ಇಲ್ಲ ಅಂತ, 10 ಅಂದ್ರೆ ತೀವ್ರ ಅಸ್ವಸ್ಥ, 0 ಅಂದ್ರೆ ಯಾವ್ದೇ ಸಮಸ್ಯೆ ಇಲ್ಲ. ಅದಕ್ಕೆ ಹೇಗೆ ರೇಟಿಂಗ್ ಮಾಡ್ತೀರಾ ನೀವು 0 to 10? ಸೊ ನಿಮ್ದು 5, 6 ಆಯ್ತಂದ್ರೆ ನೀವು ಸ್ವಲ್ಪ ಚೆನ್ನಾಗೂ ಇದ್ದೀರಾ, ಸ್ವಲ್ಪ ಚೆನ್ನಾಗೂ ಇಲ್ಲ. ಸೊ 0 ಮಾಡ್ಬೇಕು ಅಂತಂದ್ರೆ ಇದನ್ನೆಲ್ಲ ನೀವು ಪಾಲಿಸ್ಬೇಕು.
ಹತ್ತಿದ್ದವರು ಅಂದ್ರೆ ತೀವ್ರ ಅವ್ರಿಗೆ ಗಟ್ ಪ್ರಾಬ್ಲಮ್ ಇದೆ ಅಂತಾನೆ ಅರ್ಥ. ಸೊ ಮನಸ್ಥಿತಿ ಪರಿಶೀಲನೆ, ಸಂತೋಷ, ತಟಸ್ಥ, ಒತ್ತಡದಲ್ಲಿದ್ದೀರಾ ನೀವು, ಅದನ್ನು ಕೂಡ ಗಿಟ. ಯಾವ ಇದ್ರಲ್ಲಿದ್ದೀರಾ ಅಂತ ರಾತ್ರಿ ಅದನ್ನೇ ಮಾಡೋದು ಬಹಳ ಮುಖ್ಯ. ಸೊ ಈ ಒಂದು ಇದನ್ನೆಲ್ಲ ನೀವು ಮಾಡ್ತಾ ಇದ್ರೆ ನಿಮ್ಮ ಕರುಳು ಏನೇನ ಅನುಭವಿಸ್ತಾ ಇದೆಯಾ? ಶಾಂತವಾಗಿದ್ಯಾ, ಭಾರವಾಗಿದೆಯಾ, ದಣಿದಿದ್ಯಾ, ಹಗುರಾಗಿದೆಯಾ, ಶಕ್ತಿಯುತವಾಗಿದೆಯಾ? ಇದು ಜಾಗೃತಿನ ಬೆಳೆಸ್ತೀವಿ ಫ್ರೆಂಡ್ಸ್. ಸೊ ಅಂತಿಮವಾಗಿ ಹೇಳ್ಬೇಕು ಅಂದ್ರೆ ಹಂತ 8 ಟ್ರ್ಯಾಕಿಂಗ್ ನಿಮ್ಮ ಕನ್ನಡಿ ಇದ್ದಾಗ ಫ್ರೆಂಡ್ಸ್. ಕನ್ನಡಿ ಇದ್ದಾಗ ನೀವ್ ಏನ್ ಮಾಡ್ತೀರಾ ಅದ್ ನಿಮ್ಗೆ ಹೇಳಕ್ಕೆ. ಸೊ ಅದು ನಿಮ್ಮ ಕರುಳು ಏನ್ ಪ್ರೀತಿಸ್ತದೆ ಮತ್ತು ನಿಮ್ಮ ಕರುಳು ಏನ್ ತಿರಸ್ಕರಿಸ್ತದೆ ಎಂಬುದನ್ನ ತೋರಿಸ್ತದೆ. ಸೊ ದಯವಿಟ್ಟು ಪ್ರತಿ ರಾತ್ರಿ ನೀವು ಈ ಟ್ರ್ಯಾಕರ್ನ ಅನುಸರಿಸೋದು ರೂಢಿ ಮಾಡ್ಕೊಳ್ಳಿ. ಸೊ ಇದು ಗಟ್ ರಿಸೆಟ್ ಪ್ರೋಗ್ರಾಮ್. ಇದನ್ನ ನೀವು ಹಂತ ಹಂತವಾಗಿ ನಾನು ಹೇಳಿದಾಗೆ ಮಾಡ್ತಾ ಇದ್ರೆ ನಿಮ್ಮ ಗಟ್ಟನ್ನ ಖಂಡಿತ ರಿಸೆಟ್ ಮಾಡ್ಬೋದು. ಧನ್ಯವಾದ.